ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಪರಿಶುದ್ಧ ಎರಡನೆಯ ಆರಾಧನೆಯಲ್ಲಿ ತಂದೆಯಾದ ದೇವರನ್ನು ಆರಾಧಿಸುವಂತ ಈ ಸುಂದರವಾದ ಅವಕಾಶವನ್ನು ದೇವರು ಅನುಗ್ರಹ ಮಾಡಿದ್ದಾನೆ. ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಆತನನ್ನು ಆರಾಧನೆ ಮಾಡುವ ನಾವುಗಳು ಶ್ರೇಷ್ಠರಾಗಿದ್ದೇವೆ. ವಿಶ್ವಾಸದಿಂದ ತಗ್ಗಿದ ಮನೋಭಾವನೆಯಲ್ಲಿ ತಂದೆಯಾದ ದೇವರನ್ನು ನಾವು ಆರಾಧಿಸುವ ಹಾಗೆ ಆತನ ಸಾನ್ನಿಧ್ಯದಲ್ಲಿ ನಾವು ಸೇರಿ ಬರೋಣ. ಮತ್ತು ಆನ್ಲೈನ್ ವರ್ಷನ್ ಸರ್ವಿಸ್ ನಲ್ಲಿ ಪಾಲ್ಗೊಳ್ಳುವಂತ ನೀವೆಲ್ಲರಿಗೆ ಕ್ರಿಸ್ತೇಶ್ವರ ಮಧುರ ನಾಮದಲ್ಲಿ ಈ ಪರಿಶುದ್ಧ ಆರಾಧನೆಗೆ ಆಹ್ವಾನಿಸುತ್ತೇನೆ. ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ನೀವು ಆರಾಧಿಸುವಂತ ನಿಮ್ಮ ಮನೆಗಳು ದೇವರ ಆಲಯವಾಗಿ ಮಾರ್ಪಾಟು ಹೊಂದಲಿಕ್ಕಿವೆ. ಈ ವಿಶ್ವಾಸದಲ್ಲಿ ನಾವು ನಮ್ಮ ಶಿರಗಳನ್ನು ಬಾಗಿಸಿ ಪರಿಶುದ್ಧ ಆರಾಧನೆಯನ್ನು ಪ್ರಾರಂಭ ಮಾಡುವ ಹಾಗೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಜನಾಂಗಗಳೆಲ್ಲರೂ ಚಪ್ಪಾಳೆ ಹೊಡೆಯಿರಿ, ಅರ್ಘದಿಂದ ದೇವರಿಗೆ ಜಯಧ್ವನಿ ಮಾಡಿರಿ. ಪರಾಕ್ರಮನಾದ ಯೆಹೋವನು ಭಯಂಕರನಾಗಿದ್ದಾನೆ. ಆತನು ಭೂಲೋಕಕ್ಕೆಲ್ಲ ಅಧಿರಾಜನಾಗಿದ್ದಾನೆ. ಜೀವ ಸ್ವರೂಪನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ಸ್ತುತಿಯ ಪಾತ್ರನೇ ಆರಾಧನೆಗೆ ಯೋಗ್ಯನಾಗಿರತಕ್ಕಂಥ ನಮ್ಮ ಒಡೆಯನಿಂದ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎರಡನೆಯ ಆರಾಧನೆಯಲ್ಲಿ ನೀವು ನಿನ್ನ ಪ್ರಸನ್ನತೆಯಿಂದ ತುಂಬಿಸು ಕರ್ತನೆ. ಆರಾಧನೆಯಲ್ಲಿ ಸೇರಿ ಬರುವ ಎಲ್ಲಾ ನಿನ್ನ ಭಕ್ತರನ್ನು ಆಶೀರ್ವಾದ ಮಾಡು. ಆರಾಧನೆಯ ಅಂಶಗಳನ್ನು ಪ್ರತಿಷ್ಠೆ ಮಾಡು. ಯಾರಾದರೆ ನಿನಗೆ ಮಹಿಮೆ ತರುವಂತದ್ದಾಗಿರಲೆಂದು ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಕರ್ತನೆ. ಆಮೆನ್. ನಾವು ದೇವರನ್ನ ಸ್ತುತಿಸಿ ಕೊಂಡಾಡುವ ಹಾಗೆ ಸಂಗೀತಗಳಲ್ಲಿ 267ನೇ ಸಂಗೀತದ ಮೊದಲನೇ ಮತ್ತು ಕೊನೆಯ ಚರಣವನ್ನ ಸರಿಯಾಗಿ ಎದ್ದು ನಿಂತುಕೊಂಡು ಹಾಡಿಕೊಳ್ಳೋಣ. 267ನೇ ಸಂಗೀತ ಏಕ ಮನಸ್ಸಾಗಿ ಬನ್ನಿರೆಲ್ಲರೇ ಮಾಡ ನಿತ್ಯವಾದ ಒಡಂಬಡಿಕೆ ಎನ್ನುವಂತ ಈ ಸಂಗೀತದ ಮೊದಲನೇ ಮತ್ತು ಕೊನೆಯ ಚರಣವನ್ನ ಹಾಡಿಕೊಳ್ಳೋಣ. ನಾವು ಹಾಗೆ ನಿಂತುಕೊಂಡಿರುವಾಗ ಉತ್ತರ ಪ್ರತ್ಯುತ್ತರಕ್ಕಾಗಿ ಕೀರ್ತನೆ 23:1 ಕೊನೆಯವರೆಗೆ ಉತ್ತರ ಪ್ರತ್ಯುತ್ತರವಾಗಿ ಓದಿಕೊಳ್ಳೋಣ. As we remain standing, let us read responsively
from the book of Psalms number 23, verses 1 to last. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆಯನು. ನನ್ನ ಪ್ರಾಣವನ್ನು ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ವೈರಿಗಳ ಮುಂದೆ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ, ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆ ನನ್ನನ್ನು ಹಿಂಬಾಲಿಸುವವು. ನಾನು ಸದಾಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ಆಮೆನ್. ಸಭೆಯೋಡು ಕೂತ್ಕೊಳ್ಳಬೇಕಾಗಿ ಕೇಳಿಕೊಳ್ತೇನೆ. ನಮ್ಮ ಶಿರಗಳನ್ನು ಭಾವಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡುವಾಗ ಜನರು ಆಲ್ಟರ್ನಲ್ಲಿ ಬಂದು ಪ್ರಾರ್ಥನೆ ಮಾಡಬೇಕು ಎನ್ನುವಂತ ಮನಸ್ಸುಳ್ಳವರು ಈ ಸಮಯದಲ್ಲಿ ಮುಂದೆ ಬಂದು ಈ ಆಲ್ಟರ್ನ ಹತ್ತಿರ ತಾವು ಮೊಳಕಾಲೂರಿ ಪ್ರಾರ್ಥನೆ ಮಾಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನಿಮ್ಮ ಪ್ರಾರ್ಥನೆ ದೇವರು ಕೇಳಲಿಕ್ಕಿದ್ದಾನೆ. ಬೇರೆ ನೀವು ಅಲ್ಲಿಯೇ ಕೂತ್ಕೊಂಡು ಪ್ರಾರ್ಥನೆ ಮಾಡುವಾಗಲೂ ಕೂಡ, ನೀವು ನಿಮ್ಮ ಮನೆಗಳಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡುವಾಗಲೂ ಕೂಡ ದೇವರು ಹೇಳುತ್ತಾನೆ, ಇಗೋ ಮಗನೇ, ಇಗೋ ಮಗಳೇ, ಹೆದರಬೇಡ, ನಾನು ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು ಎಂದು ಹೇಳುತ್ತಾ ಕರ್ತನು ನಮ್ಮನ್ನು ಬಲಪಡಿಸಲಿಕ್ಕಿದ್ದಾನೆ. ಈ ವಿಶ್ವಾಸದಲ್ಲಿ ನಾನು ನಿಮ್ಮನ್ನ ಈ ಆಲ್ಟರ್ನ ಹತ್ತಿರಕ್ಕೆ ಆಹ್ವಾನಿಸುತ್ತೇನೆ. ಬಂದು ಮೊಳಕಾಲೂರಿ ಪ್ರೇರೇಪಿತರು ಪ್ರಾರ್ಥಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಶಿರಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಜೀವ ಸ್ವರೂಪನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ಸ್ತುತಿಗೆ ಪಾತ್ರನೇ, ಆರಾಧನೆಗೆ ಯೋಗ್ಯನಾಗಿರತಕ್ಕಂಥ ನಮ್ಮ ಒಡೆಯನೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನೀನು ಪರಿಶುದ್ಧನು, 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 ಅತಿ ಪರಿಶುದ್ಧ ಸ್ಥಳದಲ್ಲಿ ವಾಸಿಸುವ ಪರಲೋಕದ ತಂದೆಯಾದ ದೇವರು ನೀನಾಗಿದ್ದ ರಕ್ಷಕನೇ, ನಿನ್ನನ್ನು ಕೊಂಡಾಡುತ್ತೇವೆ, ನಿನ್ನನ್ನು ಆರಾಧಿಸುತ್ತೇವೆ, ನಿನ್ನನ್ನು ಘನಪಡಿಸುತ್ತೇವೆ. ರಕ್ಷಕನೇ, ನಾವು ಉಳಿದಿರುವುದು ನಿನ್ನ ಕೃಪೆ, ನಿನ್ನ ಆಶೀರ್ವಾದ, ನಿನ್ನ ಕರುಣೆಯಿಂದಲೇ. ಕರ್ತನೆ, ನಮ್ಮನ್ನ ಬಲಪಡಿಸುವಂತ ದೇವರು, ಆಶೀರ್ವದಿಸುವಂತ ದೇವರು, ಕೈ ಹಿಡಿದು ನಡೆಸುವಂತ ದೇವರು. ಇಗೋ ಮಗನೇ ಹೆದರಬೇಡ, ಇಗೋ ಮಗಳೇ ಹೆದರಬೇಡ, ನಾನು ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರಲ್ಲಿ ಹೇಳುತ್ತಾ ಆಶೀರ್ವದಿಸುವಂತ ದೇವರು ನೀನಾಗಿದ್ದಿ. ಕರ್ತನೆ, ನಮ್ಮ ಸಹಾಯಕನು ನೀನೇ, ನಮ್ಮ ವಿಮೋಚಕನು ನೀನೇ, ದಯ ಸಾಗರನು ನೀನೇ. ನಿನ್ನ ನಾಮಕ್ಕೆ ನಾವು ಅನಂತ ಕೋಟಿ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಎರಡನೇ ಆರಾಧನೆಯಲ್ಲಿ ನಿನ್ನ ಸಾನ್ನಿಧ್ಯದಲ್ಲಿ ಬಂದು ನಿನಗೆ ಪ್ರಾರ್ಥಿಸುವಂತ ಈ ಸುಂದರವಾದ ಅವಕಾಶಕ್ಕಾಗಿ ದೇವರೇ ನಿನಗೆ ಕೋಟಿ ಕೋಟಿ ವಂದನೆಗಳನ್ನು ನಾವು ಹೇಳುತ್ತೇವೆ. ನಿನ್ನ ಆತ್ಮನ ಬಲವು, ನಿನ್ನ ಕೃಪಾಶೀರ್ವಾದವು ಸಭೆಯಾದ ನಮ್ಮ ಮೇಲೆ ನಿನ್ನ ಅನುಗ್ರಹ ಮಾಡಬೇಕಾಗಿ ಪ್ರಾರ್ಥನೆ ಮಾಡುತ್ತೇವೆ. ದೇವರೇ, ನೀನು ಆಶೆ ಭಂಗಪಡಿಸುವಂತ ದೇವರಲ್ಲ, ನಿರಾಶೆಪಡಿಸುವಂತ ದೇವರಲ್ಲ, ಪ್ರಾರ್ಥನೆಗೆ ಸದುತ್ತರವನ್ನು ದಯಪಾಲಿಸುವಂತ ದೇವರು ನೀನಾಗಿದ್ದ. ರಕ್ಷಕನೇ, ನಿನ್ನನ್ನು ಕೊಂಡಾಡುತ್ತೇವೆ. ಓ ದೇವರೇ, ನೀನು ರಾಜ್ಯದಿ ರಾಜ್ಯನು, ಕರ್ತಾದಿ ಕರ್ತನು, ದೇವಾದಿ ದೇವನು, ಅದ್ಭುತ ಸ್ವರೂಪನು, ಆಲೋಚನ ಕರ್ತನು, ಪರಾಕ್ರಮಿಯಾದ ನಿತ್ಯನಾದ ತಂದೆಯಾದ ದೇವರು ನೀನಾಗಿದ್ದ. ನಿನ್ನನ್ನು ಕೊಂಡಾಡುತ್ತೇವೆ. ಈಗೋ ದೇವರೇ, ಆನ್ಲೈನ್ ಮುಖಾಂತರವಾಗಿ ಆರಾಧನೆ ಮಾಡುವಂತ ನಿನ್ನ ಮಕ್ಕಳನ್ನ ನಿನ್ನ ಆಲಯದಲ್ಲಿ ಬಂದು ನಿನ್ನ ಪರಿಶುದ್ಧ ಪ್ರಸನ್ನತೆಯಲ್ಲಿ ತೆರೆವಾಗಿರತಕ್ಕಂಥ ನಿನ್ನ ಮಕ್ಕಳನ್ನ ಕೂಡ ನೀನು ಆಶೀರ್ವಾದ ಮಾಡಿ ನಿನ್ನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ಎಲೆ ಕಷ್ಟಪಡುವವರೇ, ಹೊರ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆಂದು ನೀನು ವಾಗ್ದಾನ ಮಾಡಿದಂತ ದೇವರಾಗಿದ್ದೆ. ಕರ್ತನೆ, ನಿನ್ನನ್ನು ಬಿಟ್ಟು ನಾವು ಎಲ್ಲಿ ಹೋಗಲಿಕ್ಕೆ ಸಾಧ್ಯ? ರಕ್ಷಕನೇ, ನೀನು ನಮಗೆ ಆರೋಗ್ಯದಾಯಕನಾಗಿದ್ದಿ. ಯೆಹೋವ ರಾಮ ನೀನಾಗಿದ್ದಿ. ರಕ್ಷಕನೇ, ನೀನು ನಮಗೆ ಶಾಂತಿದಾಯಕನಾದ ದೇವರಾಗಿದ್ದಿ. ಶಾಂತಿ ಅನುಗ್ರಹಿಸುವಂತ ದೇವರು ನೀನಾಗಿದ್ದಿ. ನಮ್ಮ ಸಭೆಯ ಕುಟುಂಬಗಳಿಗೋಸ್ಕರವಾಗಿ ಸಮಯದಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ನಮ್ಮ ಸಭೆಯ ಕುಟುಂಬಗಳನ್ನು ನೀನು ಬಲ್ಲಂತ ದೇವರು ನೀನಾಗಿದ್ದಿ. ರಕ್ಷಕನೇ, ಈ ಪ್ಯಾಂಡಮಿಕ್ ಭಯದಿಂದ ಅನೇಕ ಕುಟುಂಬಗಳು ಚದುರಿ ಹೋಗುವಾಗ ಯಾಕೆ ದೇವರಿಂದ ಕಷ್ಟ ಎನ್ನುವಂತ ಪ್ರಾರ್ಥನೆಯಲ್ಲಿ
ನಿನ್ನ ಮಕ್ಕಳು ಕಣ್ಣೀರುಗಳನ್ನು ಹಾಕುವಂಥದ್ದು ನೀನು ನೋಡುತ್ತಾ ಇದ್ದೀಯ ರಕ್ಷಕನೇ. ಅವರು ಅನುಭವಿಸುವಂತ ಕಷ್ಟಗಳು ನೀನು ಬಲ್ಲಂತ ದೇವರಾಗಿದ್ದಿ. ಅವರಿಗಿರ್ತಕ್ಕಂಥ ಅಸಮಾಧಾನವನ್ನು ಬಲ್ಲಂತ ದೇವರು ನೀನಾಗಿದ್ದಿ. ದಯಮಾಡಿ ಅವರನ್ನು ನೀನು ಆಶೀರ್ವದಿಸು ಕರ್ತನೆ. ಕರ್ತನೆ, ಅವರನ್ನು ತೊಳೆಯಬೇಡ, ಅವರನ್ನು ತಳ್ಳಿಬಿಡಬೇಡ ರಕ್ಷಕನೇ. ಪ್ರತಿಯೊಂದು ಕುಟುಂಬಗಳಲ್ಲಿ ನೀನು ಸ್ಪರ್ಶ ಮಾಡಿ ಪ್ರಾರ್ಥನೆ ಮಾಡುತ್ತೇವೆ. ಅವರ ಕೆಲಸ ಕಾರ್ಯಗಳಲ್ಲಿ ನೀನು ಅವರಿಗೆ ಅಭಿವೃದ್ಧಿಯನ್ನು ದಯಪಾಲಿಸಿ ನಿನ್ನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ರಕ್ಷಕನೇ. ನಿನ್ನ ಆತ್ಮನ ಬಲವು, ನಿನ್ನ ಕೃಪಾಶೀರ್ವಾದವು ಅವರೆಲ್ಲರ ಮೇಲೆ ದಯಪಾಲಿಸಿ ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ಈಗ ತಂದೆಯಾದ ದೇವರೇ, ವಿಶೇಷವಾಗಿ ಗವರ್ಮೆಂಟ್ ಸೆಕ್ಟರ್ಸ್, ಪ್ರೈವೇಟ್ ಸೆಕ್ಟರ್ಸ್ ಗಳಲ್ಲಿ ಕೆಲಸ ಮಾಡುವಂತ ಎಲ್ಲಾ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು. ಅವರ ಮೇಲೆ ನಿನ್ನ ದಯೆಯಿಂದ ಕೃಪೆಯನ್ನು ಅನುಗ್ರಹ ಮಾಡಿ ನಿನ್ನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ರಕ್ಷಕನೇ. ಅದು ಮಾತ್ರವಲ್ಲದೆ ಈ ಪರಿಶುದ್ಧ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ನಮ್ಮ ಭಾರತದ ಕಟ್ಟ ಕಡೆಯಲ್ಲಿ ಹೋಗಿ ಕೆಲಸ ಮಾಡುತ್ತಾ ಇರ್ತಕ್ಕಂಥ ನಿನ್ನ ಮಕ್ಕಳನ್ನ, ವಿದ್ಯಾಭ್ಯಾಸವನ್ನು ಮಾಡುವಂತ ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡಿ ಎನ್ನುವುದಾಗಿ ಈಗ ಕರ್ತನೆ, ಹೊರ ದೇಶದಲ್ಲಿ ಇದ್ದುಕೊಂಡು ಕೆಲಸಕ್ಕೋಸ್ಕರವಾಗಿ ಹೋಗಿರ್ತಕ್ಕಂಥ ಎಲ್ಲ ಭಕ್ತರನ್ನು ನೀನು ಆಶೀರ್ವದಿಸಲು ಪ್ರಾರ್ಥಿಸುತ್ತೇವೆ. ಅವರು ಏನೇ ಇರಲಿ ನಿನ್ನ ಬೆಳಕಿನ ಮಕ್ಕಳಾಗಿ ಜೀವಿಸಲಿಕ್ಕಾಗುವಂತೆ ಸಹಾಯ ನೀಡಬೇಕಾಗಿ ಪ್ರಾರ್ಥನೆ ಮಾಡುತ್ತೇವೆ. ಈಗ ತಂದೆಯಾದ ದೇವರೇ, ಪ್ರಾಮುಖ್ಯವಾಗಿ ಈ ಉದಯ ಕಾಲದಲ್ಲಿ ಎರಡನೆಯ ಆರಾಧನೆಗೆ ನಿನ್ನ ಪಾದದಲ್ಲಿ ನಾವು ಬರುತ್ತೇವೆ ವಿಶ್ವಾಸದಿಂದ. ಕರ್ತನಾದ ದೇವರೇ, ನಮ್ಮ ಸಭೆಯ ಉನ್ನತ ಸ್ಥಿತಿಗೆ ನೀನು ನಡೆಸು. ಭಕ್ತಿ ಸಂಜೀವನವನ್ನು ನೀನು ಉಂಟು ಮಾಡು. ಎಲ್ಲರೂ ಒಂದೇ ಮನಸ್ಸುಳ್ಳವರಾಗಿ ಪ್ರೀತಿಯನ್ನು ಬೆಳಲಿಕ್ಕಾಗುವಂತೆ ಸಹಾಯ ನೀಡಬೇಕಾಗಿ ಪ್ರಾರ್ಥಿಸುತ್ತೇವೆ. ಸುಗ್ಗಿ ಹಬ್ಬದ ಸಮಯದಲ್ಲಿ ನಾವು ಕಾಲ ಕಳೆಯುತ್ತಿರುವಾಗ ಇಗೋ ದೇವರೇ, ಸುಗ್ಗಿ ಹಬ್ಬದಲ್ಲಿ ನಿನಗೆ ಸಲ್ಲತಕ್ಕ ಕಾಣಿಕೆ ಸ್ತುತಿ ಸ್ತೋತ್ರವನ್ನ ನಾವು ಸಲ್ಲಿಸುವಂತೆ ನಿನ್ನ ಸಹಾಯವನ್ನು ಅನುಗ್ರಹ ಮಾಡಬೇಕಾಗಿ ಪ್ರಾರ್ಥಿಸುತ್ತೇವೆ. ಅನೇಕ ಭಕ್ತರ ಕುಟುಂಬಗಳಲ್ಲಿ ನೀನು ಕಾರ್ಯಗಳನ್ನು ಮಾಡುತ್ತಾ ಇದ್ದಕ್ಕಾಗಿ ಸ್ತೋತ್ರ. ಅವರ ದ್ವಾರಗಳನ್ನು ತೆರೆದವನ್ನ ಬರಮಾಡಿಕೊಳ್ಳುತ್ತಾ ಇರುವುದರಿಂದ ನಾವು ನಿನಗೆ ಕೊಂಡಾಡುತ್ತೇವೆ, ನಿನಗೆ ಸ್ತೋತ್ರ ಹೇಳುತ್ತೇವೆ. ಅವರನ್ನು ಆಶೀರ್ವದಿಸು, ಬಲಪಡಿಸು. ಅವರ ಮೇಲಿನ ದಯ ಕೃಪೆಯನ್ನು ಅನುಗ್ರಹ ಮಾಡಿ ನಿನ್ನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ರಕ್ಷಕರೇ. ಓ ತಂದೆಯಾದ ದೇವರೇ, ಕೈ ಹಿಡಿದು ನಡೆಸುವಾಗ್ತದೆ ಈ ಸಮಯದಲ್ಲಿ ನಾವು ಪ್ರಾಮುಖ್ಯವಾಗಿ ಪ್ರಾರ್ಥಿಸುತ್ತೇವೆ. ನಿನ್ನ ಪಾದ ಸನ್ನಿಧಿಗೆ ಬಂದು ಪ್ರಾರ್ಥನೆ ಮಾಡಿಕೊಳ್ಳುವುದರಿಂದ ನಿನ್ನ ಮಕ್ಕಳಿಗೋಸ್ಕರವಾಗಿ ಈಗ ದೇವರೇ, ನೀನು ಅವರನ್ನು ಎಂದಿಗೂ ಕೂಡ ಆಶೆ ಬಂದು ಕಳಿಸುವುದಿಲ್ಲ. ಅವರ ಕಣ್ಣೀರುಗಳನ್ನು ಬಲ್ಲಂತ ದೇವರು ನೀನಾಗಿದ್ದಿ. ಅವರ ಕಷ್ಟಗಳು ಬಲ್ಲಂತ ದೇವರು ನೀನಾಗಿದ್ದಿ. ಅವರ ಬೇಡಿಕೆಗಳನ್ನು ಬಲ್ಲಂತ ದೇವರು ನೀನಾಗಿದ್ದಿ ರಕ್ಷಕನೇ. ನಿನ್ನ ಮಕ್ಕಳನ್ನು ತಳ್ಳಿ ಬಿಡಬೇಡ ಕರ್ತನೇ. ಅವರು ನಿನ್ನ ಸಾನ್ನಿಧ್ಯದಲ್ಲಿ ಮೊಳಕಾಲೂರಿರುವುದರಿಂದ ಸೈತಾನನ ಎದುರುಗಡೆ ಶಕ್ತಿಯಿಂದ ದೃಢವಾಗಿ ಸೋಲಿಸುವಂತೆ ಅವರನ್ನು ನೀನು ನಿಲ್ಲಿಸಬೇಕಾಗಿದ್ದಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೇನೆ. ಅವರ ಕುಟುಂಬದ ಕಷ್ಟಗಳ ನಿಮಿತ್ತವಾಗಿ ನಿನ್ನ ಸಾನ್ನಿಧ್ಯದಲ್ಲಿ ಬಂದಿರಬಹುದು ಕರ್ತನೆ. ಅವರ ಪ್ರಾರ್ಥನೆಯನ್ನು ನೀನು ಕೇಳು. ಅವರ ಕುಟುಂಬದಲ್ಲಿರ್ತಕ್ಕಂಥ ಕಾಯಿಲೆಯ ನಿಮಿತ್ತವಾಗಿ ನಿನ್ನ ಸಾನ್ನಿಧ್ಯದಲ್ಲಿ ಬಂದಿರಬಹುದು ಕರ್ತನೆ. ಅವರ ಪ್ರಾರ್ಥನೆಯನ್ನು ನೀನು ಕೇಳು. ಅವರಿಗಿರ್ತಕ್ಕಂಥ ಸಮಸ್ಯೆಗಳಿಂದ ನಿನ್ನ ಪ್ರಾರ್ಥನೆಯಲ್ಲಿ ಬಂದಿರಬಹುದು. ವೈಯಕ್ತಿಕ ಕಷ್ಟಗಳಿಂದ ನಿನ್ನ ಸಾನ್ನಿಧ್ಯದಲ್ಲಿ ಬಂದಿರಬಹುದು. ಅವರ ಪ್ರಾರ್ಥನೆಯನ್ನು ನೀನು ಕೇಳು ಎಂದು ಪ್ರಾರ್ಥಿಸುತ್ತೇವೆ ದೇವರೇ. ವಿಶೇಷವಾಗಿ ಈ ಸಮಯದಲ್ಲಿ ಅನೇಕ ಕುಟುಂಬದಲ್ಲಿ ಅನಾರೋಗ್ಯದಲ್ಲಿ ಜೀವಿಸುತ್ತಾ ಇರತಕ್ಕಂಥ ನಿನ್ನ ವ್ಯಕ್ತಿಗಳಿಗೋಸ್ಕರವಾಗಿ, ನಿನ್ನ ಮಕ್ಕಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇನೆ ತಂದೆಯಾದ ದೇವರೇ. ಮಿಸ್ಟರ್ ಆಂಟೋನಿ ಜೋನ್ಸ್ ಅವರನ್ನ, ಮಿಸ್ಟರ್ ರ್ಯಾಲಿ ಮೋರೆ ಅವರನ್ನ, ಮಿಸ್ಟರ್ ಅರುಣ್ ಕುಮಾರ್ ಅವರನ್ನ, ಮಿಸ್ಟರ್ ಸ್ಯಾಮ್ಸನ್ ಆಲಿನ್ ಅವರನ್ನ, ಮಿಸ್ಟರ್ ಸದಾನಂದ್ ಸಾಲಿನ್ಸ್ ಅವರನ್ನ, ಮಿಸ್ಟರ್ ಸುನಿಲ್ ರಾವ್ ಅವರನ್ನ, ಮಿಸಸ್ ಆಶಾ ಜೆ ಬಳ್ಳಿಕಟ್ಟಿ ಅವರನ್ನ, ಮಿಸ್ಟರ್ ರವಿ ಸಪ್ಪಣ್ಣ ಅವರನ್ನ, ರೆವರೆಂಡ್ ಇಮ್ಯಾನ್ಯುಯಲ್ ಶೋಪರ್ ಅವರನ್ನ ಕರ್ತನೆ ನೀನು ಆಶೀರ್ವದಿಸಿ ಎಂದು ಪ್ರಾರ್ಥಿಸುತ್ತೇವೆ. ಇಗೋ ತಂದೆಯಾದ ದೇವರೇ, ನಿನ್ನ ಮಕ್ಕಳನ್ನ ನೀನು ತೊರೆಯದೆ ಅವರ ಜೀವನದಲ್ಲಿ ನೀನು ಅದ್ಭುತ ಕಾರ್ಯವನ್ನು ಮಾಡು. ಮಿಸ್ಟರ್ ವೈಎಲ್ ಪುತ್ರಿಗೆ ಅವರನ್ನು ಕೂಡ ನೀನು ಆಶೀರ್ವದಿಸು. ಅವರ ಅನಾರೋಗ್ಯದಲ್ಲಿರುವಾಗ ಯೆಹೋವ ರಾಫಾದ ನೀನು ಅವರನ್ನು ಮುಟ್ಟಿ ಬಲಪಡಿಸಿ ಆರೋಗ್ಯ ನೀಡಬೇಕಾಗಿ ಪ್ರಾರ್ಥನೆ ಮಾಡುತ್ತೇವೆ. ಇಗೋ ತಂದೆಯಾದ ದೇವರೇ, ಯಾಜಕ ವರ್ಗದವರನ್ನು ನೀನು ಆಶೀರ್ವದಿಸು. ಮಾನ್ಯ ಜಿಲ್ಲಾ ಮೇಲ್ವಿಚಾರಕರು ರೆವರೆಂಡ್ ಜಯರಾಮ್ ಕುಮಾರ್ ಅಯ್ಯನವರನ್ನು ಆಶೀರ್ವದಿಸು. ಅವರ ಕುಟುಂಬವನ್ನ, ಮಕ್ಕಳನ್ನು ಆಶೀರ್ವದಿಸು. ಅವರನ್ನು ನಿನ್ನ ಪರಿಶುದ್ಧ ಸೇವೆಗಾಗಿ ಕರೆದಿದೆ ಕರ್ತನೆ. ಸಾಮರ್ಥ್ಯವನ್ನ, ಜ್ಞಾನವನ್ನು ನೀನು ಉತ್ತಮ ರೀತಿಯಲ್ಲಿ ದಯಪಾಲಿಸಿ ಅವರನ್ನು ಉಪಯೋಗ ಮಾಡಿಕೊಳ್ಳಬೇಕಾಗಿ ಪ್ರಾರ್ಥಿಸುತ್ತೇವೆ. ಪಾಸ್ಟರ್ ರಾಬರ್ಟ್ ಅವರ ಕುಟುಂಬವನ್ನ, ಅವರ ಮಗಳನ್ನು ಕೂಡ ನೀನು ಆಶೀರ್ವದಿಸಲು ಪ್ರಾರ್ಥಿಸುತ್ತೇವೆ.
ಅವರನ್ನು ನೀನು ಉಪಯೋಗ ಮಾಡಿಕೊ. ನಿನ್ನ ಮಹಿಮೆಗೋಸ್ಕರವಾಗಿ ನಿನ್ನ ರಾಜ್ಯವನ್ನು ಕಟ್ಟುವುದರಲ್ಲಿ ಅವರನ್ನ ಸಾಧನವನ್ನಾಗಿ ಉಪಯೋಗ ಮಾಡಿಕೊಳ್ಳಬೇಕಾಗಿ ನಿನ್ನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ಈಗೋ ತಂದೆಯಾದ ದೇವರೇ, ವಿಶೇಷವಾಗಿ ಈ ಉದಯ ಕಾಲದಲ್ಲಿ ನಾವು ನಿನ್ನ ಪಾದ ಸನ್ನಿಧಿಯಲ್ಲಿ ನಿನ್ನ ನಿತ್ಯ ಜೀವನ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಸಿದ್ಧರಾಗುವಾಗ ನಮ್ಮೊಟ್ಟಿಗೆ ನೀನು ಮಾತನಾಡು. ನಿನ್ನ ವಾಕ್ಯದ ಗುಣಾರ್ಥದಿಂದ ನಮ್ಮನ್ನು ಬಲಪಡಿಸುವೆಂದು ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ಈ ರೀತಿಯಲ್ಲಿ ಈ ಆರಾಧನೆಯಲ್ಲಿ ಸೇರಿ ಬಂದಂತ ಎಲ್ಲಾ ನಿನ್ನ ಮಕ್ಕಳನ್ನ ಹೆಸರಾಗಿ ಆಶೀರ್ವಾದ ಮಾಡಿ ಅವರನ್ನು ಸ್ಪರ್ಶಿಸಿ ಬಲಪಡಿಸಬೇಕಾಗಿ ಪ್ರಾರ್ಥಿಸುತ್ತೇವೆ. ಮತ್ತೊಂದಾಗಿ ಕರ್ತನೆ, ಪ್ರಾರ್ಥನೆ ಕೇಳಬೇಕಾಗಿ ನಾವು ಸ್ತೋತ್ರ ಹೇಳುತ್ತೇವೆ. ನಮ್ಮ ಸಭೆಯನ್ನ ಎಲ್ಲಾ ಕುಟುಂಬದವರನ್ನ ಪ್ರಾಮುಖ್ಯವಾಗಿ ನಿನ್ನ ಆಲ್ಟರ್ನಲ್ಲಿ ಬಂದು ಮೊಳಕಾಲೂರಿ ಪ್ರಾರ್ಥಿಸುವಂತ ನಿನ್ನ ಮಕ್ಕಳನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇನೆ. ಅವರು ನಿರೀಕ್ಷೆಯಲ್ಲಿ ತಮ್ಮ ಸ್ಥಳಗಳಿಗೆ ಹೋಗಲಿಕ್ಕಾಗುವಂತೆ ಸಹಾಯ ಮಾಡು. ದೇವರು ನನ್ನ ಪ್ರಾರ್ಥನೆ ಕೇಳಿದ್ದಾನೆ. ದೇವರಿಗೆ ಸ್ತೋತ್ರ ಎನ್ನುವಂತ ಸ್ತುತಿ ಸ್ತೋತ್ರದ ಆರಾಧನೆಯಿಂದ ಅವರು ತಮ್ಮ ಸ್ಥಳಗಳಿಗೆ ಹೋಗುವಂತೆ ಸಹಾಯ ಮಾಡು. ಮಹಿಮೆ ನಿನಗುಂಟಾಗಲಿ ರಕ್ಷಕನೇ. ಯೇಸುವಿನ ಮಧುರ ನಾಮದಲ್ಲಿ ಬೇಡಿ ಹೋಗಿದ್ದೇವೆ ನಮ್ಮ ಕರ್ತನೆ, ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧಗೊಳಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮನ್ನು ನಿನ್ನ ಆಹಾರವನ್ನು ದಯಪಾಲಿಸಿ ಕೊಡು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ಶೋಧನೆಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದ್ರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ, ಆಮೆನ್. ವಿಶ್ವಾಸದಿಂದ ನಿಮ್ಮ ಸ್ಥಳಗಳಿಗೆ ಹೋಗಿ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಾನೆ. ಈ ಹೊತ್ತಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂತಹ ಪರಿಶುದ್ಧ ವಾಕ್ಯದ ಭಾಗವು ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ ವಚನ 42ರಿಂದ 47ರವರೆಗೆ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ ವಚನ 42ರಿಂದ 47ರವರೆಗೆ ನಾವು ಓದಿ ಕೇಳೋಣ. ಈ ಸಮಯದಲ್ಲಿ ಮಿಸಸ್ ಎಸ್ಟರ್ ಮೇಡಮ್ ಅವರು ಮುಂದೆ ಬಂದು ಓದಬೇಕಾಗಿ ಕೇಳಿಕೊಡುತ್ತೇನೆ. ಇವತ್ತಿನ ಆರಾಧನೆಗಾಗಿ ಆರಿಸಿಕೊಂಡಂತ ದೇವರ ವಾಕ್ಯವು ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 42ರಿಂದ 47ರವರೆಗೆ. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಎಲ್ಲರಿಗೂ ಭಯ ಉಂಟಾಯಿತು. ಇದಲ್ಲದೆ ಅನೇಕ ಅದ್ಭುತ ಕಾರ್ಯಗಳು ಸೂಚಕ ಕಾರ್ಯಗಳು ಅಪೊಸ್ತಲರ ಕೈಯಿಂದ ನಡೆದವು. ನಂಬಿದವರೆಲ್ಲರೂ ಒಗ್ಗಟ್ಟಾಗಿದ್ದು ತಮ್ಮನ್ನೆಲ್ಲವನ್ನು ಮೃದುವಾಗಿ ಅನುಭವಿಸುತ್ತಾ ತಮ್ಮ ತಮ್ಮ ಚರ ಸ್ಥಿರ ಸ್ವತ್ತುಗಳನ್ನು ಮಾರಿ ಬಂದ ಹಣವನ್ನು ಎಲ್ಲರಿಗೂ ಅವರವರ ಅಗತ್ಯವಿದ್ದ ಹಾಗೆ ಹಂಚಿಕೊಡುತ್ತಾ ಇದ್ದರು. ಅವರು ದಿನಾಲೂ ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ದೇವರನ್ನು ಕೊಂಡಾಡುವವರಾಗಿಯೂ ಜನರೆಲ್ಲರ ದಯವನ್ನು ಹೊಂದುವವರಾಗಿಯೂ ಇದ್ದರು. ಕರ್ತನು ರಕ್ಷಣೆಯ ಮಾರ್ಗದಲ್ಲಿರುವವರನ್ನು ದಿನಾಲೂ ಅವರ ಮಂಡಳಿಗೆ ಸೇರಿಸುತ್ತಿದ್ದನು. ದೇವರು ಈ ವಾಕ್ಯಗಳನ್ನು ನಮ್ಮ ಆತ್ಮಿಕ ಲಾಭಕ್ಕಾಗಿ ಆಶೀರ್ವದಿಸಲಿ. ಓದುವುದರಲ್ಲಿ ಸಹಾಯ ನೀಡತಕ್ಕಂಥ ಮೇಡಮ್ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಸಭೆಗೆ ಸಾಲಿಸುವ ಪ್ರಕಟಣೆಗಳನ್ನು ನಾವು ಕೇಳುವುದಕ್ಕಿಂತ ಮುಂಚಿತವಾಗಿ ಈ ಪರಿಶುದ್ಧ ಆರಾಧನೆಗೆ ಯಾರಾದರೂ ಹೊಸದಾಗಿ ಬಂದಿರತಕ್ಕಂಥವರನ್ನ ಈ ಸಮಯದಲ್ಲಿ ತಾವು ಕುಂತ ಸ್ಥಳದಲ್ಲಿ ಎದ್ದು ನಿಲ್ಲುವುದಾದರೆ ನಿಮ್ಮನ್ನ ನಾವು ಆರಾಧನೆಗೆ ಬರಮಾಡಿಕೊಳ್ಳುತ್ತೇವೆ. ನಮ್ಮ ಮಧ್ಯದಲ್ಲಿ ಒಬ್ಬ ಸರ್ ಅವರು ಇದ್ದಾರೆ. ಅವರನ್ನ ಕ್ರಿಸ್ತೇಸುವಿನ ಮಧುರ ನಾಮದಲ್ಲಿ ನಾವು ಆಹ್ವಾನಿಸುವಂತವರಾಗಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ನಿಮ್ಮ ಪ್ರಾರ್ಥನೆ ಕೇಳಲಿ, ನಿಮ್ಮನ್ನ ಕೈ ಹಿಡಿದು ನಡೆಸಲಿ. ನಿಮ್ಮ ಕುಟುಂಬದಲ್ಲಿ ಆತನ ಆಶೀರ್ವಾದ ರಕ್ಷಣೆಯನ್ನ ಕರ್ತನು ನಿಮಗೆ ಅನುಗ್ರಹ ಮಾಡಲಿ. ನೀವು ಈ ನಮ್ಮ ಆಲಯದಲ್ಲಿ ಕಳೆಯುವಂತಹ ಈ ಸಮಯ ನಿಮ್ಮ ಜೀವನದಲ್ಲಿ ರಕ್ಷಣೆ ಬೆಳಕು ಅನುಗ್ರಹ ಮಾಡಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸರ್, ದಯಮಾಡಿ ಕೂತ್ಕೊಳ್ಳಿ. ಸಭೆಗೆ ಸಾಲಿ ಬೆಳೆಸುವಂತಹ ಪ್ರಕಟಣೆ ಯಥಾ ಪ್ರಕಾರವಾಗಿ ಪರಿಶುದ್ಧ ಭಾನುವಾರದ ಆರಾಧನೆಯು ಸರಿಯಾಗಿ ಮುಂಜಾನೆ
7 ಗಂಟೆಯಿಂದ ಪ್ರಾರಂಭವಾಗುತ್ತದೆ. 3 ಫೇಸ್ಗಳಲ್ಲಿ ನಾವು ಪರಿಶುದ್ಧ ಆರಾಧನೆಯನ್ನು ನಾವು ನಡೆಸುತ್ತಿದ್ದೇವೆ. ಮೊದಲನೆಯ ಗ್ರೂಪ್ 7 ಗಂಟೆಯಿಂದ 8 ಗಂಟೆಯವರೆಗೆ, ಎರಡನೆಯ ಗ್ರೂಪ್ 8:30 ಗಂಟೆಯಿಂದ 9:30 ಗಂಟೆಯವರೆಗೆ ಮತ್ತು ಮೂರನೆಯ ಗ್ರೂಪ್ 10 ಗಂಟೆಯಿಂದ 11 ಗಂಟೆಯವರೆಗೆ ಆರಾಧನೆಯಲ್ಲಿ ಪಾಲು ತೆಗೆದುಕೊಳ್ಳುವಂತವರಾಗಿರುತ್ತಾರೆ. ನಿಮಗೆ ನೇಮಕವಾದಂತಹ ಸಮಯದಲ್ಲಿ ಬಂದು ದೇವರನ್ನು ತಾವು ಆರಾಧನೆ ಮಾಡಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಕಳೆದ ವಾರದ ಆರಾಧನೆಯ ಕಾಣಿಕೆ 18,010 ರೂಪಾಯಿ ಆಗಿರುತ್ತದೆ. ಈಗ ನಾವು ಹಾರ್ವೆಸ್ಟ್ ಫೆಸ್ಟಿವಲ್ ಸೀಸನ್ ಅಲ್ಲಿ ಇರತಕ್ಕಂಥದ್ದು ನಮ್ಮೆಲ್ಲರಿಗೆ ತಿಳಿದಿರ್ತಕ್ಕಂಥ ಸಂಗತಿಯಾಗಿದೆ. ಈ ಹಾರ್ವೆಸ್ಟ್ ಫೆಸ್ಟಿವಲ್ ನಾವು ಪ್ರತಿ ವರ್ಷ ನಾವು ಮಾಡುವಂಥದ್ದು. ಇದು ದೇವರಿಗೆ ಸಲ್ಲಿಸತಕ್ಕಂಥ ಒಂದು ವಿಶೇಷಕರವಾದಂಥ ಯಜ್ಞ ಅನ್ನಬಹುದು, ಕೃತಜ್ಞತಾ ಸ್ತುತಿ ಸ್ತೋತ್ರದ ಹಬ್ಬ ಇರಬಹುದು. ಈ ಒಂದು ವಿಚಾರವನ್ನ ನಾವು ಯಾವುದೇ ಕಾರಣಕ್ಕಾಗಿ ಕ್ರಿಸ್ಮಸ್ ಹಬ್ಬವನ್ನು ನಾವು ಆಚರಣೆ ಮಾಡುವುದನ್ನು ಬಿಡುವುದಿಲ್ಲ. ನ್ಯೂ ಇಯರ್ ಹಬ್ಬವನ್ನು ಆಚರಣೆ ಮಾಡುವುದು ಬಿಡುವುದಿಲ್ಲ. ಈಸ್ಟರ್ ಹಬ್ಬ, ಗುಡ್ ಫ್ರೈಡೆಯನ್ನು ನಾವು ಆಚರಣೆ ಮಾಡುವುದು ಬಿಡುವುದಿಲ್ಲ. ಅದೇ ರೀತಿಯಲ್ಲಿ ಇದು ಬಿಬ್ಲಿಕಲ್ ಫೌಂಡೇಶನ್ ಅನ್ನು ಹೊಂದಿರತಕ್ಕಂಥ ಒಂದು ವಿಶೇಷವಾದಂತಹ ಹಬ್ಬ ಈ ಒಂದು ಸುಗ್ಗಿ ಹಬ್ಬವಾಗಿದೆ. ಅದಕ್ಕೋಸ್ಕರವಾಗಿ ಇದನ್ನು ಕೂಡ ನಾವು ಎಂಥ ಸನ್ನಿವೇಶವೇ ಆಗಿರಲಿ, ಎಂಥ ಪ್ಯಾಂಡಮಿಕ್ ರೋಗವನ್ನು ಆವರಿಸಿಕೊಳ್ಳುವಂಥದ್ದೇ ಆಗಿರಲಿ, ನಾವು ಈ ಹಬ್ಬವನ್ನು ನಾವು ದೇವರಿಗೆ ನಾವು ಈ ಹಬ್ಬದ ಮುಖಾಂತರವಾಗಿ ಆತನಿಗೆ ಸ್ತೋತ್ರ ಸಲ್ಲಿಸುವಂಥದ್ದನ್ನ ನಾವು ಬಿಡಬಾರದು. ಕರ್ತನಲ್ಲಿ ಪ್ರಿಯವಾಗಲಿ, ಈ ಸಿದ್ಧತೆಯಲ್ಲಿ ಪಾಸ್ಟರ್ ಟೀಮ್ ಅವರು ನಿಮ್ಮ ಮನೆಗಳಿಗೆ ಸಲ್ಲಿಸುವಾಗ ಬಹಳಷ್ಟು ಸಂತೋಷದಿಂದ ನೀವು ನಿಮ್ಮ ಮನೆಗಳನ್ನ ತೆರೆದು ನಮಗೆ ಆಹ್ವಾನ ಮಾಡುತ್ತಾ ಇರುವುದರಿಂದ ಮಾನ್ಯ ಜಿಲ್ಲಾ ಮೇಲ್ವಿಚಾರಕರ ಪರವಾಗಿ ಮತ್ತು ಸಭಾ ಪ್ರಾರ್ಥನೆಗಳ ಪರವಾಗಿ ನಿಮಗೆ ಕೃತಜ್ಞತೆಯನ್ನು ನಾವು ಸಲ್ಲಿಸುವಂತವರಾಗಿದ್ದೇವೆ. ಅನೇಕ ಕುಟುಂಬಗಳಲ್ಲಿ ಈ ಪ್ಯಾಂಡಮಿಕ್ ಭಯ ಇರತಕ್ಕಂಥದ್ದು ಕೂಡ ಸಹಜವಾಗಿದೆ. ಅದಕ್ಕೋಸ್ಕರವಾಗಿ ನೀವು ನಿಮ್ಮ ಕಾಣಿಕೆಗಳನ್ನ ದಯಮಾಡಿ ನೀವು ಚರ್ಚಿಗೆ ಬಂದಿರುವಾಗ ನಿಮ್ಮ ಕಾಂಟ್ರಿಬ್ಯೂಷನ್ ಅನ್ನ ನಾವು ಇಟ್ಟುಕೊಡುವುದಾದರೆ ನಿಮಗೆ ರಿಸೀಟ್ ಕೊಡಲಾಗುತ್ತದೆ. ಇದನ್ನು ತಾವು ಗಮನದಲ್ಲಿಟ್ಟುಕೊಂಡು ಸಹಕರಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರಿಯವಾದವರೇ ಮತ್ತು ಆನ್ಲೈನ್ ವರ್ಷನ್ ಸರ್ವಿಸ್ ನಲ್ಲಿ ಪಾಲು ತೆಗೆದುಕೊಳ್ಳುವಂತ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಸಂಗತಿಯನ್ನ ನಾವು ಹೇಳಲಿಕ್ಕೆ ಇಷ್ಟವುಳ್ಳವರಾಗಿದ್ದೇವೆ. ಮೂರನೆಯ ಆರಾಧನೆಯಲ್ಲಿ ಅಥವಾ ಈ ಒಂದು ಆರಾಧನೆ ಆದ ಬಳಿಕ ಆಕ್ಷನ್ ಪ್ರೋಗ್ರಾಮ್ ಇರುತ್ತದೆ. ಕರ್ತನಲ್ಲಿ ಪ್ರಿಯವಾದವರೇ, ದೇವರು ಮಾಡಿದಂತ ಮಹೋಪಕಾರವನ್ನು ನೆನೆಸಿ, ದೇವರು ಮಾಡಿದಂತ ಆಶೀರ್ವಾದಗಳನ್ನು ನೆನೆಸಿ ಡಾಕ್ಟರ್ ಸ್ನೇಹಲತಾ ಹುಯಿಲ್ಗೋಳ್ ಅವರು ಅವರ ಆವರಣದಲ್ಲಿ ಬೆಳೆದಿರ್ತಕ್ಕಂಥ ಪ್ರಥಮ ಫಲವನ್ನ ಅವರು ಚೀಕು ಎನ್ನುವಂತ ಫಲವನ್ನ ಅವರು ಕಾಣಿಕೆಯಾಗಿ ಕೊಟ್ಟಿರುತ್ತಾರೆ. ತಂದೆಯಾದ ದೇವರು ಅವರನ್ನು ಆಶೀರ್ವದಿಸಲಿ, ಅವರನ್ನ ಕೈ ಹಿಡಿದು ನಡೆಸಲಿ. ಪ್ರಥಮ ಫಲದ ಈ ಕಾಣಿಕೆ ಈಗಾಗಲೇ ಪ್ರಾರಂಭವಾಗಿದೆ. ನಾವು ನವೆಂಬರ್ 2ನೇ ಅಥವಾ 3ನೇ ತಾರೀಕಿನಂದು ನಾವು ಹಾರ್ವೆಸ್ಟ್ ಫೆಸ್ಟಿವಲ್ ಮಾಡಬೇಕು ಎನ್ನುವಂತ ಆಲೋಚನೆ ಇಟ್ಟುಕೊಂಡಾಗಲೂ ಕೂಡ ಈಗ ನಾವು ಹಾರ್ವೆಸ್ಟ್ ಫೆಸ್ಟಿವಲ್ ಸೀಸನ್ ಅಲ್ಲಿ ಇರುವುದರಿಂದ ಭಕ್ತರು ಪ್ರಥಮ ಫಲವನ್ನು ತಂದು ದೇವರಿಗೆ ಅರ್ಪಿಸುತ್ತಾ ಇದ್ದಾರೆ. ಇದೆಲ್ಲರಿಗೂ ಪ್ರೇರೇಪಣೆಯಾಗಿದೆ. ಕರ್ತನಲ್ಲಿ ಪ್ರಿಯವಾದವರೇ, ನೀವು ಕೂಡ ನಿಮ್ಮ ಪ್ರಥಮ ಫಲವನ್ನು ತಂದು ದೇವರಿಗೆ ಅರ್ಪಿಸುತ್ತಾ ಇರುವುದಾದರೆ ದೇವರು ನಿಮ್ಮ ಜೀವನದಲ್ಲಿ ಕಾರ್ಯ ಮಾಡಲಿಕ್ಕಿದ್ದಾನೆ. ಅದಕ್ಕೋಸ್ಕರವಾಗಿ ಈ ಸಮಯದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ, ದೇವರು ನಿಮ್ಮನ್ನ ಪ್ರೇರೇಪಿಸಲಿ. ಈ ಒಂದು ಸ್ತುತಿ ಸ್ತೋತ್ರದ ಹಬ್ಬದಲ್ಲಿ ಕರ್ತನು ನಿಮ್ಮನ್ನ ಆಶೀರ್ವದಿಸಲಿ ಎನ್ನುವಂಥದ್ದೇ ನಮ್ಮ ಪ್ರಾರ್ಥನೆಯಾಗಿದೆ. ಡಾಕ್ಟರ್ ಸ್ನೇಹಲತಾ ಹುಯಿಲ್ಗೋಳ್ ಅವರನ್ನ ಕರ್ತನು ವಿಶೇಷವಾದ ರೀತಿಯಲ್ಲಿ ಆಶೀರ್ವಾದ ಮಾಡಲಿ. ಈ ವಾರದಲ್ಲಿ ಜನ್ಮ ದಿವಸವನ್ನ ಕಾಣುವಂತವರ ಹೆಸರುಗಳನ್ನು ನಾವು ಓದಿ ಕೇಳೋಣ. 26ನೇ ತಾರೀಕಿನಿಂದ 31ನೇ ತಾರೀಕಿನವರೆಗೆ. 26ನೇ ತಾರೀಕಿನಂದು ಮಿಸಸ್ ಮಾಲಾ ಬಿ ಜಾಧವ್, ಮಿಸಸ್ ಮೇರಿ ಎಸ್ ಡ್ಯಾಡಿ, ಮಿಸಸ್ ಅನಿತಾ ಜಿ ಗುಂಗುಂಟೆ, ಮಿಸಸ್ ಮಾರ್ಗರೆಟ್ ಎಸ್ ಕುಶಾಲ್, ಮಿಸ್ಟರ್ ವಿಲ್ಸನ್ ಜಾಧವ್, ಮಿಸ್ಟರ್ ಸುನಿಲ್ ಸಲ್ಸ್ಕರ್ ಆಗಿರುತ್ತಾರೆ ಮತ್ತು ರೆವರೆಂಡ್ ಇಮ್ಯಾನ್ಯುಯಲ್ ಎ ಶಿವಾಪುರ್. 27ನೇ ತಾರೀಕಿನಂದು ಮಿಸ್ಟರ್ ಅಕ್ಬರ್ ಜೆ ಆದಿಲ್, ಮಿಸ್ ಮೇಘಾ ಎ ಕಲಾಪೋ, ಮಿಸ್ ಸುನಾನ್ಸಿ ರಿಚಲ್ ಎಸ್ ಕರ್ಕಡ, ಫ್ರಾಂಕ್ಲಿನ್ ಜಿ ಬಡಿಗೆ. 28ನೇ ತಾರೀಕಿನಂದು ಮಿಸ್ಟರ್ ಸೋಲಮನ್ ಬಿ ಹೊಸಮನಿ, ಮಿಸ್ಟರ್ ಶಾಂತ್ ಎ ಕಲಾಪೋ, ಮಿಸಸ್
ಸುಗಂಧ ವಾಯುಪುಂದ್ರಿಗಿ, ಮಿಸ್ಟರ್ ಮಿಸಸ್ ಸ್ನೇಹಲತಾ ಡಿ ರೋನಿಕಟ್ಟಿ, ಮಿಸ್ ಕುಸುಮಲತಾ ಡಬ್ಲ್ಯೂ ಮಾವೆನ್. 29ನೇ ತಾರೀಕಿನಂದು ಮಿಸ್ಟರ್ ಏಬ್ರಹಾಂ ಜೆ ದೇವನೂರ್, ಮಿಸ್ ಸುಜಾತಾ ಎ ಮೋವೆನ್, ಮಿಸ್ಟರ್ ಡೇವಿಡ್ ಎಸ್ ಲಂಕಾ, ಮಿಸ್ ಎಂ ಜೆ ಅನಿತಾ, ಮಿಸ್ಟರ್ ಆಸ್ಟಿನ್ ಸೋಮ್ಸ್, ಮಿಸ್ಟರ್ ಪ್ರದೀಪ್ ಎಂ ಜಯರಾಮ್, ಮಿಸ್ ಎಂಜಿಲಿನಾ ಎಸ್ ಅಯ್ಯಪ್ಪ. 30ನೇ ತಾರೀಕಿನಂದು ಮಿಸ್ ಮೇರಿ ಅನುಷಾ ಇ ಮೋರೆ, ಮಿಸ್ ಪ್ರುನಿಲಾ ಡಾಟರ್ ಆಫ್ ಸ್ಯಾಮ್ಯುಯಲ್ ಡ್ಯಾನಿಯಲ್, ಮಿಸ್ ಲೀಸಾ ರೈಸಲ್ ಎಸ್ ಕರ್ಗಡ. 31ನೇ ತಾರೀಕಿನಂದು ಮಿಸ್ಟರ್ ಜಾಯ್ ಸ್ಟೀಫನ್ ಎಸ್ ತಿಗ್ಡೋಳಿ, ಮಿಸ್ ಮೋನಿಕಾ ಇ ಮೊಹರೆಯಾಗಿದ್ದಾರೆ. ತಂದೆಯಾದ ದೇವರು ಈ ಮದುವೆಯ ವಾರ್ಷಿಕೋತ್ಸವವನ್ನ, ಈ ಬರ್ತ್ಡೇ ಮತ್ತು ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುವಂತವರನ್ನ ವಿಶೇಷವಾದ ರೀತಿಯಲ್ಲಿ ಆಶೀರ್ವದಿಸಲಿ ಎನ್ನುವಂಥದ್ದೇ ನಮ್ಮ ಪ್ರಾರ್ಥನೆಯಾಗಿದೆ. ಈ ಬರ್ತ್ಡೇ ಸೆಲೆಬ್ರೇಟ್ಸ್ಗಳು ನಮ್ಮ ಮಧ್ಯದಲ್ಲಿ ಇರುವುದಾದರೆ ತಾವು ಎದ್ದು ನಿಲ್ಲಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಓದಲಿರ್ತಕ್ಕಂಥ ಹೆಸರು ಕೂಡ ಇರುವುದಾದರೆ ತಾವು ಕೂಡ ಎದ್ದು ನಿಲ್ಲಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಆನ್ಲೈನ್ ವರ್ಷಿಪ್ ಸರ್ವಿಸ್ ಅಲ್ಲಿ ಪಾತ್ರ ತೆಗೆದುಕೊಳ್ಳುವಂತ ನೀವುಗಳು ಕೂಡ ನೀವಿರ್ತಕ್ಕಂಥ ಸ್ಥಳದಲ್ಲಿ ಎದ್ದು ನಿಲ್ಲುವುದಾದರೆ ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಲಾಗುತ್ತದೆ. ನಮ್ಮ ಶಿರಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿಕೊಂಡು ಬರುವಂತಹ ನಮ್ಮ ಪರಲೋಕದ ತಂದೆಯಾದ ದೇವರೇ, ಸ್ತುತಿಗೆ ಪಾತ್ರದಲ್ಲಿ ಆರಾಧನೆಗೆ ಯೋಗ್ಯನಾಗಿರ್ತಕ್ಕಂಥ ನಮ್ಮ ಒಡೆಯನೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನೀನು ನಿನ್ನ ಭಕ್ತರನ್ನು ಆಶೀರ್ವದಿಸಿದಿ. ನೂತನ ವರ್ಷದಲ್ಲಿ ಕಾರ್ಯವನ್ನು ಸೌಭಾಗ್ಯವನ್ನು ಅನುಗ್ರಹ ಮಾಡಿದ್ದಿ. ದೇವರೇ, ನಿನ್ನ ಮಕ್ಕಳನ್ನು ಆಶೀರ್ವದಿಸು, ಬಲಪಡಿಸು. ನೂತನ ವರ್ಷದಲ್ಲಿ ನಿನ್ನ ಮಕ್ಕಳು ಕಾಲಿಟ್ಟಿರುವಾಗ ಯಾವುದೇ ಕೊರತೆ ಕಷ್ಟವರಿಗೆ ಸಂಭವಿಸದ ಹಾಗೆ, ಉಪದ್ರವಗಳು ಗುಡಾರದ ಸಮೀಪಕ್ಕೂ ಕೂಡ ಬಾರದ ಹಾಗೆ ಅವರನ್ನು ಕಾಯ್ದು ಕಾಪಾಡಬೇಕಾಗಿ ಪ್ರಾರ್ಥಿಸುತ್ತೇವೆ. ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುವಂತ ಎಲ್ಲಾ ನಿಯಮಗಳನ್ನು ಆಶೀರ್ವಾದ ಮಾಡು. ಮಹಿಮೆ ನಿನ್ನಗುಂಟಾಗಲಿ ರಕ್ಷಕನೇ. ಮೊದಲಾವತಿ ಸಭೆಯನ್ನು ನಿನ್ನ ಹಸ್ತಿಗೆ ಒಪ್ಪಿಸಿಕೊಡುತ್ತಾ ಯೇಸುವಿನ ಮೊದಲ ನಾಮದಲ್ಲಿ ಬಿಟ್ಟುಕೊಂಡಿದ್ದೇವೆ ನಮ್ಮ ಕರ್ತನೆ. ಆಮೆನ್. ದೇವರ ನಿತ್ಯ ಜೀವದ ವಾಕ್ಯವನ್ನು ನಾವು ಧ್ಯಾನ ಮಾಡಲಿಕ್ಕೆ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳುವ ಹಾಗೆ ಕರ್ತನಲ್ಲಿ ಪ್ರಿಯವಾದವರೇ, ನಾವೆಲ್ಲರೂ ಸರಿಯಾಗಿ ನಿಂತುಕೊಂಡು ಈ ಪ್ರೈಸ್ ಅಂಡ್ ವರ್ಷಿಪ್ ಹಾಡಿನಲ್ಲಿ ನಾವೆಲ್ಲರೂ ಭಾಗಿಗಳಾಗಿ ಕರ್ತನನ್ನು ನಾವು ಮಹಿಮೆಪಡಿಸೋಣ. ಅದು ಮಾತ್ರವಲ್ಲದೆ ದೇವರು ಮಾಡಿದ ಮಹೋಪಕಾರವನ್ನು ಸ್ಮರಿಸುತ್ತಾ ಆತನಿಗೆ ಕೃತಜ್ಞತೆಯ ಹಾಡಿನಿಂದ ಆತನನ್ನು ಕರ್ಪಡಿಸೋಣ. ಈ ಸಮಯದಲ್ಲಿ ತಂಡವನ್ನು ನಾನು ಮುಂದೆ ಕರೆಯುತ್ತೇನೆ. ತಾವು ಮುಂದೆ ಬಂದು ಸಭೆಯನ್ನ ಸ್ತುತಿ ಗೀತೆಯಲ್ಲಿ ತಾವು ನಡೆಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯವಾದವರೇ, ಈ ಸಮಯದಲ್ಲಿ ನಾವು ಸಭೆಯಾಗಿ ದೇವರ ಸಾನ್ನಿಧ್ಯದಲ್ಲಿ ನಾವು ನಿಂತಿದ್ದೇವೆ. ದೇವರ ಪ್ರಸನ್ನತೆ ಅನುಭವಿಸುವುದಕ್ಕಾಗಿ ನಾವು ಈ ಹಾಡಿನ ಮುಖಾಂತರವಾಗಿ ಕರ್ತನಿಗೆ ನಾವು ಮಹಿಮೆಯನ್ನ ಸಲ್ಲಿಸುವಂತವರಾಗಿರೋಣ. ಹಾಡುವಂತ ಹಾಡು ಎಲ್ಲೆಲ್ಲಿ ಹುಟ್ಟುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ ಎನ್ನುವಂತ ಈ ಪ್ರೈಸ್ ಅಂಡ್ ವರ್ಷಿಪ್ ಅನ್ನ ಹಾಡನ್ನು ನಾವು ಹಾಡೋಣ. ನಾವು ಕರ್ತನನ್ನ ಸಂಪೂರ್ಣ ಹೃದಯದಿಂದ ನಮ್ಮ ಸ್ವರವನ್ನು ಎತ್ತಿ ಹಿಡಿದು ಕರ್ತನನ್ನು ನಾವು ಮಹಿಮೆ ಪಡಿಸೋಣ.
ದೇವರು ನಮ್ಮ ಜೊತೆಗಿದ್ದಾನೆ. ಆತನ ಹೆಸರು ನಮ್ಮ ಜೊತೆಲಿರುವುದಾದರೆ ಆತನು ಎಲ್ಲಿಯೂ ಕೂಡ ನಮ್ಮನ್ನ ಕೇಳಿಗೆ ನಡೆಸುವುದಿಲ್ಲ ಪ್ರಿಯರೇ. ಆತನ ಹೆಸರು ಯೆಹೋವ ನಾಮ, ಆತನ ಹೆಸರು ಯೆಹೋವ ನೀರೆ, ಆತನ ಹೆಸರು ಯೆಹೋವ ನಿಸ್ಸಿ, ಯೆಹೋವ ಶಾಲೋಮ್. ಮಾತನಾಡುತ್ತಾರೆ. ಓ ದೇವರೇ, ನಿನ್ನ ಪರಿಶುದ್ಧ ಪರಲೋಕದ ದ್ವಾರಗಳನ್ನು ತೆರೆಯಲ್ಪಡಲಿ. ನಿನ್ನ ಮಕ್ಕಳ ಜೊತೆಯಲ್ಲಿ ಈ ಸಮಯದಲ್ಲಿ ನೀನು ಮಾತನಾಡು. ಅತಿ ಶ್ರೇಷ್ಠವಾದ ಪರಿಶುದ್ಧವಾದ ಸ್ಥಳದಲ್ಲಿ ನಿಂತುಕೊಂಡು ನಿನ್ನ ನಿತ್ಯ ಜೀವದ ವಾಕ್ಯವನ್ನು ಹಂಚುವಾಗ ನಿನ್ನ ವಾಕ್ಯದ ಗುಣಾಂತರಗಳನ್ನು ನನಗೆ ತಿಳಿಯಪಡಿಸು. ನನ್ನ ಮುಖಾಂತರವಾಗಿ ನೀನು ನಿನ್ನ ಮಕ್ಕಳೊಂದಿಗೆ ಮಾತನಾಡಲು ಪ್ರಾರ್ಥಿಸುತ್ತೇವೆ. ಸಿದ್ಧರಾಗಿದ್ದೇವೆ ಕರ್ತನೆ, ನಮ್ಮೊಟ್ಟಿಗೆ ನೀನು ಮಾತನಾಡು. ಯೇಸುವಿನ ಮೊದಲ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಕರ್ತನೆ, ಆಮೆನ್. ಸಭೆಯವರು ಕೂತ್ಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ತಂದೆಯಾದ ದೇವರೆಂದರು, ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನೆಂದರು ಈ ಪರಿಶುದ್ಧ ಆಲಯದಲ್ಲಿ ಮತ್ತು ಆನ್ಲೈನ್ ಘೋಷಣೆ ಸರ್ವಿಸ್ನಲ್ಲಿ ಪಾಲು ತೆಗೆದುಕೊಳ್ಳುವಂತ ನಿಮ್ಮೆಲ್ಲರ ಮೇಲೆ ದೇವರ ಶಾಂತಿ, ದೇವರ ಕೃಪೆ, ದೇವರ ಸೌಖ್ಯವು, ದೇವರ ರಕ್ಷಣೆ ಮತ್ತು ಬೆಳಕು ಅನುಗ್ರಹವಾಗಲಿ. ಈ ಎರಡನೆಯ ಆರಾಧನೆ ನಾವೆಲ್ಲರೂ ಸೇರಿ ಬಂದಿದ್ದೇವೆ. ಎರಡನೆಯ ಆರಾಧನೆಯಲ್ಲಿ ಕರ್ತನನ್ನು ಸ್ಮರಿಸುವುದಕ್ಕಾಗಿ ನಾವು ಬಂದಿದ್ದೇವೆ. ಎರಡನೆಯ ಆರಾಧನೆಯಲ್ಲಿ
ಮತ್ತಾರಿಗೆ ಗೊತ್ತಿಲ್ಲ ಪ್ರಿಯರೇ. ನಮಗೆ ಗೊತ್ತು, ದೇವರಿಗೆ ಗೊತ್ತು. ನಾವು ಸಾಂಪ್ರದಾಯಿಕವಾದಂತಹ ಒಂದು ವಿಸಿಟ್ ಆಗಿ ಈ ಪರಿಶುದ್ಧ ಆಲಯದಲ್ಲಿ ನಾವು ಬಂದಿದ್ದೇವಾ ಅಥವಾ ನಿಜವಾಗಿಯೂ ಕೂಡ ದೇವರ ಪ್ರಸನ್ನತೆಯನ್ನು ನಾವು ಅನುಭವಿಸಲಿಕ್ಕೆ ಆತನ ಸಾನ್ನಿಧ್ಯದಲ್ಲಿ ನಾವು ಬಂದಿದ್ದೇವಾ ಎನ್ನುವುದನ್ನ ಈ ಸಮಯದಲ್ಲಿ ನಾವು ನಮ್ಮ ಗಮನಕ್ಕೆ ತಂದುಕೊಳ್ಳಬೇಕಾಗಿದೆ. ದೇವರ ವಾಕ್ಯವು ನಮಗೆ ಹೇಳುತ್ತದೆ, ಪ್ರಸಂಗಿ 5:1 ಏನಂದ್ರೆ, ದೇವಾಲಯಕ್ಕೆ ಹೋಗುವ ನಿನ್ನ ಹೆಜ್ಜೆಯನ್ನ ಗಮನಿಸು ಎನ್ನುವುದಾಗಿ. Guard your steps when you go to the house of God. Guard your steps when you go to the house of God. ಎಷ್ಟು ಜನರು ನಾವು ಈ ದಿವಸ ನಮ್ಮ ಹೆಜ್ಜೆಗಳನ್ನು ಗಮನಿಸುತ್ತಾ ದೇವರ ಆಲಯಕ್ಕೆ ನಾವು ಬಂದಿದ್ದೇವೆ, ನಾವು ಆಲೋಚನೆ ಮಾಡಬೇಕು ಪ್ರಿಯರೇ. The time that we are living is not as before. ಕಳೆದ ವರ್ಷದಲ್ಲಿ ಸುಗ್ಗಿ ಹಬ್ಬದ ಒಂದು ಸೀಸನ್ ಅಲ್ಲಿ ಇರತಕ್ಕಂತ ನಾವುಗಳು ಈಗ ಅಂಥದ್ದೇ ಆದಂತಹ ಒಂದು ಸಮಯದಲ್ಲಿ ನಾವು ಇಲ್ಲ ಕರ್ತನಲ್ಲಿ ಪ್ರಿಯವಾದವರೇ. Our steps are noticed. ನಮ್ಮ ಹೆಜ್ಜೆಗಳು ಗಮನಿಸಲ್ಪಡುತ್ತಾ ಇವೆ. ನಮ್ಮ ಹೆಜ್ಜೆಗಳು, God is noticing our every step that we are making towards the church. ದೇವರ ಆಲಯದ ಕಡೆಗೆ ನಡೆಯುವಂತ ನಮ್ಮ ಹೆಜ್ಜೆಗಳು ದೇವರು ಗಮನಿಸುತ್ತಾ ಇದ್ದಾನೆ ಎನ್ನುವಂಥದ್ದನ್ನ ಈ ದಿವಸದಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿದೆ ಪ್ರಿಯರೇ. ನಾವು ವೈಮನಸ್ಸಿನ ಹೃದಯದ ಹೆಜ್ಜೆಗಳಿಂದ ನಾವು ದೇವರ ಆಲಯಕ್ಕೆ ಬಂದಿರುವುದಾದರೆ ನಾವು ಅದನ್ನ ಮರೆತು ಹೋಗೋಣ ಪ್ರಿಯರೇ. ಇದರಲ್ಲಿ ನಾವು ನಿಂದಿಸಬೇಕು ಎನ್ನುವಂತ ಹೆಜ್ಜೆಯಿಂದ ನಾವು ದೇವರ ಸಾನ್ನಿಧ್ಯದಲ್ಲಿ ಬಂದಿರುವುದಾದರೆ ಅವುಗಳನ್ನು ನಾವು ಮರೆತು ಹೋಗಬೇಕು ಪ್ರಿಯರೇ. ಸಭೆಯಲ್ಲಿ ಏನಿದೆ ಎನ್ನುವಂತ ಪ್ರಶ್ನೆಯನ್ನು ಹಾಕಿಕೊಂಡು ನಮ್ಮ ಹೆಜ್ಜೆಗಳನ್ನು ನಾವು ದೇವರ ಕಡೆಗೆ ನಡೆಸಿಕೊಂಡು ಬರುವುದಾದರೆ ಅದನ್ನು ನಾವು ಮರೆತು ಹೋಗಬೇಕು. ಯಾಕಂದ್ರೆ the time is not same. ಈ ಸಮಯ ಅದೇ ರೀತಿಯಾದಂತಹ ಹಳೆಯ ಸಮಯವಾಗಿ ಉಳಿದುಕೊಂಡಿಲ್ಲ ಪ್ರಿಯವಾದವರೇ. ನಮಗೆ ಗೊತ್ತಿಲ್ಲ ಯಾವಾಗ ನಮ್ಮ ಜೊತೆಯಲ್ಲಿ ಏನಾಗುತ್ತದೆ. ಯಾಕಂದ್ರೆ ಸೈತಾನನು ಗಾಳಿಯ ರೂಪವನ್ನ ತೆಗೆದುಕೊಂಡಿದ್ದಾನೆ. ವ್ಯಾಧಿಯು ಗಾಳಿಯಲ್ಲಿ ಅದು ಪ್ರಯಾಣ ಮಾಡುತ್ತಾ ಇದೆ ಕರ್ತನಲ್ಲಿ ಪ್ರಿಯವಾದವರೇ. It is traveling in the air. We are breathing the air. Then what does it mean? ನಾವು ಅದೇ ಒಂದು ಗಾಳಿಯನ್ನ ಶ್ವಾಸವಾಗಿ ತೆಗೆದುಕೊಳ್ಳುತ್ತಾ ಇದ್ದೇವೆ. Still the breath of God is in the air. ದೇವರ ಪರಿಶುದ್ಧವಾದಂತಹ ಶ್ವಾಸವು ಗಾಳಿಯಲ್ಲಿ ಚಲಿಸುತ್ತಾ ಇದೆ ಕರ್ತನಲ್ಲಿ ಪ್ರಿಯವಾದವರೇ. ಅದಕ್ಕೋಸ್ಕರವಾಗಿ ನಾವು ಶ್ವಾಸವನ್ನ, ಪ್ಯೂರ್ ಶ್ವಾಸವನ್ನ ನಾವು ತೆಗೆದುಕೊಳ್ಳಲಿಕ್ಕೆ ದೇವರು ನಮಗೆ ಅನುಕೂಲ ಮಾಡಿಕೊಡುತ್ತಾ ಇದ್ದಾನೆ. ನಮ್ಮ ಗಮನವನ್ನ, ನಮ್ಮ ಹೆಜ್ಜೆಗಳನ್ನ ನಾವು ಗಮನಿಸುವಂತ ಸಮಯದಲ್ಲಿ ದೇವರು ನಮ್ಮನ್ನ ನಡೆಸುತ್ತಾ ಇದ್ದಾನೆ. ನಮ್ಮ ಒಂದು ಹೆಜ್ಜೆಗಳನ್ನ ಗಮನಿಸುತ್ತಾ ದೇವರಿಗೆ ಸಲ್ಲಿಸಬೇಕಾದಂತ, ದೇವರಿಗೆ ಯಜ್ಞವಾಗಿ ಅರ್ಪಿಸಬೇಕಾದಂತಹ ಕಾಣಿಕೆಗಳನ್ನು ಅರ್ಪಿಸುವಂತ ಸಮಯ ಇದಾಗಿದೆ ಕರ್ತನಲ್ಲಿ ಪ್ರಿಯವಾದವರೇ. ಓದಲ್ಪಟ್ಟಿರತಕ್ಕಂಥ ಪರಿಶುದ್ಧ ವಾಕ್ಯದ ಕಡೆಯಲ್ಲಿ ನಾವು ನಮ್ಮ ಗಮನವನ್ನು ಕೊಡುವುದಾದರೆ ಇಲ್ಲಿ ನಾವು ನೋಡುತ್ತೇವೆ, early church ವಿಷಯದಲ್ಲಿ, ಆದಿ ಸಭೆಯ ವಿಷಯದಲ್ಲಿ ಇಲ್ಲಿ ನಾವು ನೋಡುವಂತವರಾಗಿದ್ದೇವೆ ಕರ್ತನಲ್ಲಿ ಪ್ರಿಯವಾದವರೇ. ಆದಿ ಸಭೆಯಲ್ಲಿರತಕ್ಕಂಥ ಕ್ರೈಸ್ತರು ಯೇಸು ಕ್ರಿಸ್ತನನ್ನ ಹಿಂಬಾಲಿಸುವಂತವರು ಪ್ರಾಮುಖ್ಯವಾಗಿ ಅನ್ಯೋನ್ಯತೆಯಲ್ಲಿ ಬಂದು ಸೇರಿ ದೇವರನ್ನ ಆರಾಧನೆ ಮಾಡುತ್ತಾ ಇರತಕ್ಕಂಥ ಸಂಗತಿಯನ್ನ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರಿಯವಾದವರೇ. ಈ ಒಂದು ದಿನಮಾನಗಳಲ್ಲಿ ನಾವು ಸುಗ್ಗಿ ಹಬ್ಬದ ಒಂದು ಪ್ರಿಪರೇಷನ್ಸ್ ಗಳಲ್ಲಿ ನಾವಿದ್ದೇವೆ. ಸುಗ್ಗಿ ಹಬ್ಬದ ಪ್ರಿಪರೇಷನ್ಸ್ ಗಳಿರುವಾಗ ಯಾವ ರೀತಿಯಲ್ಲಿ ನಾವು ದೇವರಿಗೆ ಸುಗ್ಗಿ ಹಬ್ಬದ ಆರಾಧನೆ ಕಾಣಿಕೆಯನ್ನು ನಾವು ಸಲ್ಲಿಸಬೇಕು ಎನ್ನುವಂತಹ ಪ್ರಶ್ನೆ ಅನೇಕ ಕುಟುಂಬಗಳಿಗೆ ಬರುವಂತದ್ದು ಸಹಜ. ಈ ಒಂದು ದಿನಮಾನಗಳಲ್ಲಿ ಸಭಾ ಪಾಲಕರುಗಳು ನಿಮ್ಮ ಮನೆಗೆ ಬರುವಂತಹ ಸಂದರ್ಭದಲ್ಲಿಯೂ ಕೂಡ ನಾವು ಅನೇಕ ಸಾರಿ ಪ್ರಶ್ನೆ ಹಾಕ್ತೇವೆ. ಇಂಥ ಒಂದು ಪ್ಯಾಂಡಮಿಕ್ ಸಮಯದಲ್ಲಿ ಕೂಡ ಸಭಾ ಪಾಲಕರುಗಳು ನಮ್ಮ ಮನೆಗಳಿಗೆ ಬರುತ್ತಾ ಇದ್ದಾರೆ. ಇದರ ಉದ್ದೇಶವೇನು? ಉದ್ದೇಶವು ಒಂದೇ ಕರ್ತನಲ್ಲಿ ಪ್ರಿಯವಾದವರೇ, ದೇವರು ನಿಮಗೆ ಕಾಪಾಡುತ್ತಾ ಇರುವಂತದ್ದೇ ಅದರ
ಮುಖ್ಯವಾದಂತಹ ಉದ್ದೇಶವಾಗಿದೆ. ದೇವರು ನಿಮ್ಮ ಕೈ ಬಿಟ್ಟಿಲ್ಲ ಪ್ರಿಯರೇ, ದೇವರು ನಿಮ್ಮನ್ನ ತೊರೆಯಲಿಲ್ಲ, ದೇವರು ನಿಮ್ಮನ್ನ ಆಶಾಭಂಗಪಡಿಸಲಿಲ್ಲ. ಇವತ್ತಿಗೂ ಕೂಡ ದೇವರು ನಿಮ್ಮ ಹೃದಯಗಳನ್ನು ಸ್ಪರ್ಶ ಮಾಡುತ್ತಾ ಈ ಭಯಂಕರವಾದಂತಹ ಪ್ಯಾಂಡಮಿಕ್ನಿಂದ ನಿಮಗೆ ಬಿಡುಗಡೆಯನ್ನು ನೀಡುತ್ತಾ ಇದ್ದಾನೆ. ಹಾಗಾದರೆ ಎಷ್ಟು ನಾವು ಆತನಿಗೆ ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸಬೇಕು? ನಮ್ಮ ಜೀವನದಲ್ಲಿ ಆತನಿಗೆ ಕೊಟ್ಟರೂ ಕೂಡ ಅದು ಅಲ್ಪವಾದಂತಹ ಕಾಣಿಕೆಯಾಗಿದೆ ಕರ್ತನಲ್ಲಿ ಪ್ರಿಯವಾದವರೇ. ಹಾಗಾದರೆ ನಾವು ಸುಗ್ಗಿ ಹಬ್ಬದ ಪ್ರಿಪರೇಷನ್ಸ್ ಗಳಲ್ಲಿರ್ತಕ್ಕಂಥ ನಾವುಗಳು ಯಾವುದನ್ನ ಪ್ರಥಮವಾಗಿ ದೇವರಿಗೆ ಕಾಣಿಕೆಯಾಗಿ ಸಲ್ಲಿಸಬೇಕು? ಈ ವಾಕ್ಯವು ನಮಗೆ ಎಚ್ಚರಿಸುತ್ತದೆ, ಈ ವಾಕ್ಯವು ನಮಗೆ ಪ್ರಬೋಧನೆ ಮಾಡುತ್ತದೆ ಕರ್ತನಲ್ಲಿ ಪ್ರಿಯವಾದವರೇ. ಅದೇನೆಂದರೆ the unity of the believers has to be the harvest to God. ಈ ಒಂದು ಕ್ರೈಸ್ತಿಯ ಅನ್ಯೋನ್ಯತೆಯೇ ಸುಗ್ಗಿ ಹಬ್ಬದ ಶ್ರೇಷ್ಠವಾದಂತಹ ಕಾಣಿಕೆಯಾಗಿರಬೇಕು ಎನ್ನುವಂತಹ ಒಂದು ವಿಚಾರ ಕರ್ತನಲ್ಲಿ ಪ್ರಿಯವಾದವರೇ. ನಾವು ಇತರರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ, ಇತರರಿಗೋಸ್ಕರವಾಗಿ ಅವರ ಕಷ್ಟದಲ್ಲಿ ನಾವು ಭಾಗಿಗಳಾಗುತ್ತೇವೆ. ಇದು ನಮ್ಮ ನಿಜ ಕ್ರೈಸ್ತರ ಲಕ್ಷಣವಾಗಿದೆ ಕರ್ತನಲ್ಲಿ ಪ್ರಿಯವಾದವರೇ. ಈ ಒಂದು ದೇವರ ವಾಕ್ಯವು ನಮಗೆ ಬಲವನ್ನು ಕೊಡುತ್ತಾ ಇದೆ ಈ ಒಂದು ದಿವಸದಲ್ಲಿ. ಅದೇನೆಂದರೆ ಆದಿ ಸಭೆಯ ಭಕ್ತರು ಯಾವ ರೀತಿಯಲ್ಲಿ ತಮ್ಮ ಜೀವಿತವನ್ನ ಕರ್ತನ ಹಸ್ತಕ್ಕೆ ಒಪ್ಪಿಸಿಕೊಟ್ಟಿದ್ದರು, ದೇವರಿಗೆ ಒಪ್ಪಿಸಿಕೊಟ್ಟಿದ್ದರು ಎನ್ನುವಂಥದ್ದು 42ನೇ ವಚನದಲ್ಲಿ ನಾವು ನೋಡುವಾಗ ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು ಎನ್ನುವಂಥದ್ದು. A harvest season preparation is a time of all these important aspects in our lives. ನಾವು ಅನ್ಯೋನ್ಯತೆ ಕಡೆಗೆ ನಾವು ನಮ್ಮ ಪ್ರಯಾಣವನ್ನು ಸಾಗಿಸಬೇಕು ಪ್ರಿಯರೇ. ನಾವು ಅನ್ಯೋನ್ಯತೆ ಕಡೆಗೆ ನಾವು ನಮ್ಮ ಪ್ರಯಾಣವನ್ನು ಸಾಗಿಸಬೇಕು. ನಾವು ಎರಡನೇದಾಗಿ ಅಪೊಸ್ತಲರ ಬೋಧನೆಗಳು, ದೇವರು ಆತನ ಪರಿಶುದ್ಧ ಸ್ಥಳದಿಂದ ಕೊಡುವಂತಹ ಬೋಧನೆಗಳನ್ನ ಕೇಳಿಸಿಕೊಳ್ಳುವುದು ಮಾತ್ರವಲ್ಲದೆ ಇದು ದೇವರ ಕೊಟ್ಟಿರುವಂತಹ ವಾಕ್ಯವನ್ನು ನಾವು ತಿಳಿದುಕೊಂಡು ಅದರಂತೆ ನಡೆಯುವಂತಹ ಪ್ರಯತ್ನ ನಾವು ಮಾಡುವಂತವರಾಗಿರಬೇಕು ಪ್ರಿಯರೇ. ಅದು ಮಾತ್ರವಲ್ಲದೆ ರೊಟ್ಟಿ ಮುರಿಯುವುದರಲ್ಲಿಯೂ, ಅಂದರೆ ಈ ರೊಟ್ಟಿ ಮುರಿಯುವಂತ ಎನ್ನುವಾಗ it represents the holy communion, it represents the holy communion or the last supper or the Lord's supper. ಕರ್ತನ ಪವಿತ್ರ ಭೋಜನವನ್ನ ಸೂಚಿಸುವಂತ ವಿಶೇಷಕರವಾದಂತಹ ಒಂದು ಸಿಂಬಲ್ ಆಗಿದೆ, ಒಂದು ಚಿಹ್ನೆಯಾಗಿದೆ ಎನ್ನುವಂಥದ್ದನ್ನ ನಾವು ತಿಳಿದುಕೊಳ್ಳುತ್ತೇವೆ ಕರ್ತನಲ್ಲಿ ಪ್ರಿಯವಾದವರೇ. ರೊಟ್ಟಿ ಮುರಿಯುವುದರಲ್ಲಿಯೂ ಮತ್ತು ಪ್ರಾರ್ಥನೆ ಮಾಡುವುದರಲ್ಲಿಯೂ ರೊಟ್ಟಿ ನಾವು ಮುರಿಯುತ್ತೇವೆ. ಟು ವಾಟ್? ಬರೀ ರೊಟ್ಟಿ ಮುರಿಯುವುದು, ಕರ್ತನ ಪವಿತ್ರ ಭೋಜನದಲ್ಲಿ ನಾವು ರೊಟ್ಟಿ ಮುರಿಯುವುದನ್ನು ಕರ್ತನಲ್ಲಿ ಪ್ರಿಯವಾದವರೇ. ಆ ರೊಟ್ಟಿ ನಿಮ್ಮ ದೇವರು ನಿಮಗೆ ಕೊಡಲ್ಪಟ್ಟಂತ ಆ ಒಂದು ಆಶೀರ್ವಾದ, ನೀವು ಆಹಾರ ತಿಂದುಕೊಂಡು ನೀವು ಬಲ ಹೊಂದುವಂತಹ ಈ ಸೌಭಾಗ್ಯವನ್ನ ನೀವು ನಿಮ್ಮ ನೆರೆಯವರ ಜೊತೆಯಲ್ಲಿ ಹಂಚಿಕೊಳ್ಳುವುದೇ ಈ ರೊಟ್ಟಿ ಮುರಿಯುವುದರ ಉದ್ದೇಶವಾಗಿದೆ ಎನ್ನುವಂಥದ್ದನ್ನು ನಾವು ನೋಡ್ತೇವೆ. ಓದಲ್ಪಟ್ಟಿರತಕ್ಕಂತಹ ಪರಿಶುದ್ಧ ವಾಕ್ಯದ ಭಾಗದಲ್ಲಿ ನೀವು ಸಂಪೂರ್ಣವಾಗಿ ಓದುವುದಾದರೆ ತಮ್ಮ ಆಸ್ತಿ ಅಂತಸ್ತನ್ನು ತಾವು ಮಾಡಿ ಈ ಒಂದು ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಎನ್ನುವಂಥದ್ದನ್ನು ನಾವು ನೋಡ್ತೇವೆ. ಅದೇನೆಂದರೆ ಅವರು ಬೋಧನೆಯನ್ನ, ಅಪೊಸ್ತಲರ ಬೋಧನೆಯನ್ನು ಕೇಳುವುದು, ಸಹೋದರರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆ ಮಾಡುವುದರಲ್ಲಿ ನಿರತರಾಗಿದ್ದರು ಎನ್ನುವಂಥದ್ದನ್ನ ದೇವರ ವಾಕ್ಯ ನಮಗೆ ಪ್ರಬೋಧನೆ ಮಾಡುತ್ತದೆ. ಹಾಗಾದರೆ ಈ ಒಂದು ದಿವಸದಲ್ಲಿ ನಾವು ಆಲೋಚನೆ ಮಾಡುವಂತಹ ವಿಶೇಷಕರವಾದಂತಹ ಪದವೇನೆಂದರೆ the fellowship of the believers. The fellowship of the believers. ಗ್ರೀಕ್ ಭಾಷೆಯಲ್ಲಿ ಈ ಒಂದು fellowship ಎನ್ನುವಂತಹ ಪದಕ್ಕೆ ಕೊಯಿನೋನಿಯಾ ಎನ್ನುವಂತಹ ಪದ ಯೂಸ್ ಮಾಡಲ್ಪಟ್ಟಿದೆ. ಕೊಯಿನೋನಿಯಾ ಎನ್ನುವಂತಹ ಪದ, ಈ ಕೊಯಿನೋನಿಯಾ ಎನ್ನುವಂತಹ ಪದವೇನೆಂದರೆ it attributes or it gives the idea of sharing. ಇದು ಇಲ್ಲಿ ನಾವು ನೋಡ್ತೇವೆ ಬಹಳಷ್ಟು ಸ್ಪಷ್ಟವಾಗಿ ಇದರ ಮೀನಿಂಗ್ ಅನ್ನು, ಇದರ ಎಟಮೋಲಜಿಕಲ್ ಮೀನಿಂಗ್ ಅನ್ನು ನಾವು ತಿಳಿದುಕೊಳ್ಳುವುದಾದರೆ ಕೊಯಿನೋನಿಯಾ ಅಂದರೆ this word fellowship expresses the idea of sharing. ಇದರೊಂದಿಗೆ ಹಂಚಿಕೊಳ್ಳುವಂತಹ ಒಂದು ವಿಶೇಷಕರವಾದಂತಹ ಲಕ್ಷಣವು ಉಳ್ಳಂತ ಪದವಾಗಿದೆ ಎನ್ನುವಂಥದ್ದನ್ನು ನಾವು ನೋಡ್ತೇವೆ. ಎರಡನೇದಾಗಿ ಎಲ್ಲವನ್ನ ಸಾಮಾನ್ಯವಾಗಿ ಅನುಭವಿಸುವಂಥದ್ದು ಎನ್ನುವಂಥದ್ದನ್ನು ನಾವು ನೋಡ್ತೇವೆ. having something in common, ಎಲ್ಲರಲ್ಲಿ ಸಮಾನ
ನೋಡುವಂಥದ್ದೇ ಸುಗ್ಗಿ ಹಬ್ಬದ ಪ್ರಿಪರೇಷನ್ ಅನ್ನ ಉದ್ದೇಶವಾಗಿದೆ ಕರ್ತನಲ್ಲಿ ಪ್ರಿಯವಾಗದೆ. ಯು ಹ್ಯಾವ್ ಟು ಲುಕ್ ಟುವರ್ಡ್ಸ್ ದ ನೀಡಿ. ಯಾರಿಗೆ ಅಗತ್ಯವಿದೆಯೋ ಅವರ ಕಡೆ ನೀವು ನೋಡುವಂಥದ್ದು ಈ ಒಂದು ಶ್ರೇಷ್ಠವಾದಂತಹ ಹಬ್ಬದ ಉದ್ದೇಶವಾಗಿದೆ. ಅದು ಮಾತ್ರವಲ್ಲದೆ ಇಟ್ ಆಲ್ಸೋ ಅಟ್ರಿಬ್ಯೂಟ್ಸ್ ದಿ ಐಡಿಯಾ ಆಫ್ ರಿಸೀವಿಂಗ್ ಅಂಡ್ ಗಿವಿಂಗ್. ಬರೀ ನೀವು ಕೊಡುವುದಲ್ಲ, ನಿಮಗೂ ಕೂಡ ಕೊಡಲ್ಪಡುತ್ತದೆ ಎನ್ನುವಂತ ಈ ಸಂಗತಿಗಳನ್ನ ಈ ಕೊಯಿನೋನಿಯ ಪದ ಎಕ್ಸ್ಪ್ರೆಸ್ ಮಾಡುತ್ತದೆ ಎನ್ನುವಂಥದ್ದನ್ನ ನಾವು ತಿಳಿದುಕೊಳ್ಳಬೇಕಾಗಿದೆ ಕರ್ತನಲ್ಲಿ ಪ್ರಿಯವಾಗುತ್ತದೆ. ಈ ದಿನಮಾನಗಳಲ್ಲಿ ನಾವು ಜೀವಿಸುತ್ತಿರುವುದರಿಂದಲೂ ಕೂಡ ಕರ್ತನು ಆತನ ಪ್ರೊವಿಡೆನ್ಸ್ ಅನ್ನ ನಮಗೆ ಅನುಗ್ರಹ ಮಾಡುತ್ತಾ ಬರುತ್ತಾ ಇದ್ದಾನೆ. ನಾವು ದೇವರ ಆಲಯದಲ್ಲಿ ನಮ್ಮ ಮನೆಗಳಲ್ಲಿ ಒಂದೇ ಒಂದು ವೈರಸ್ಸಿನ ಅಂಶ ಒಳಗಡೆ ಬರುವುದಾದರೆ ಇಡೀ ಆ ಒಂದು ಮನೆಗೆ ನಾವು ನೋಡ್ತೇವೆ ಆ ಪ್ಯಾಂಡಮಿಕ್ಗೆ ಒಳಗಾಗುತ್ತದೆ. ಸ್ಟಿಲ್ ದಿ ಏರ್ ದಟ್ ಯು ಆರ್ ಬ್ರೀಥಿಂಗ್ ಇಸ್ ದಿ ಬ್ರೆತ್ ಆಫ್ ಗಾಡ್. ನಿಮ್ಮ ಮನೆಗಳಲ್ಲಿ ಇರಬಹುದು, ನಿಮ್ಮ ಸಭೆಗಳಲ್ಲಿ ಇರಬಹುದು, ನೀವು ಚಲಿಸುವಂತಹ ಗಾಳಿ ಕೂಡ ಆಗಿರಬಹುದು, ಕರ್ತನು ಸರಾಗವಾಗಿ ಮಾಡಿ ನಿಮ್ಮನ್ನ ಕಾಪಾಡುತ್ತಾ ಇದ್ದಾನೆ. ಹೌ ಗ್ರೇಟ್ ಇಸ್ ಅವರ್ ಗಾಡ್. ಎಷ್ಟು ಶ್ರೇಷ್ಠವಾದಂತಹ ದೇವರು ನಮ್ಮ ದೇವರಾಗಿದ್ದಾನೆ. ನೀವು ಎಷ್ಟೇ ಕ್ರೌಡಲ್ಲಿ ಕೂಡ ಹೋಗಲು ಅಲ್ಲಿ ದೇವರು ನಿಮಗೆ ಆತನ ಪ್ರೊವಿಡೆನ್ಸ್ ಅನ್ನ, ಆತನ ಪ್ರೊಟೆಕ್ಷನ್ ಅನ್ನ ದೇವರು ನಿಮಗೆ ಕೊಡ್ತಾ ಇದ್ದಾನೆ. Then what are we here for? ಯಾಕೆ ನಾವು ದೇವರ ಆಲಯದಲ್ಲಿ ಕೂತುಕೊಂಡಿದ್ದೇವೆ ಪ್ರಿಯವಾದವರೇ? He assures, even if people are affected by this pandemic, he assures of healing. ಯಾಕಂದ್ರೆ ಈ ಪ್ಯಾಂಡಮಿಕ್ ನಿಂದ ಒಳಗೊಂಡಿರತಕ್ಕಂಥ ಜನರಿಗೂ ಕೂಡ ದೇವರು ಹೇಳುತ್ತಾನೆ ಏನಂದ್ರೆ, ನನ್ನ ಮಗನೇ ಹೆದರಬೇಡ, ನನ್ನ ಶ್ವಾಸವು ನಿನ್ನಲ್ಲಿ ಪ್ರವೇಶವಾಗುತ್ತದೆ. We need to bring fellowship with the Lord. We need to build the fellowship with the Lord. ಈ ಒಂದು ಪ್ರಿಪರೇಷನ್ ಸಮಯ, ಹಾರ್ವೆಸ್ಟ್ ಪ್ರಿಪರೇಷನ್ ಸಮಯ ಏನಾಗಿದೆ ಎನ್ನುವಾಗ ಇದು ನಮ್ಮ ಜೀವನವನ್ನ ದೇವರೊಟ್ಟಿಗೆ ಸಂಬಂಧವನ್ನ ಬೆಳೆಸುವಂತಹ ಸಮಯವಾಗಿದೆ ಕರ್ತನಲ್ಲಿ ಪ್ರಿಯವಾಗುವವರೇ. ಮೂರು ಸಂಗತಿಗಳನ್ನು ನಾನು ಹೇಳುತ್ತೇನೆ. ಫೆಲೋಶಿಪ್, ಈ ಕ್ರಿಶ್ಚಿಯನ್ ಫೆಲೋಶಿಪ್ ನ ಇಂಪಾರ್ಟೆನ್ಸ್ ಏನೆನ್ನುವಾಗ, ಕ್ರಿಶ್ಚಿಯನ್ ಫೆಲೋಶಿಪ್ ಇಸ್ ಅ ಮೂಮೆಂಟ್ ಆಫ್ ಸ್ಪೆಂಡಿಂಗ್ ಟೈಮ್ ವಿತ್ ಗಾಡ್. ದೇವರೊಟ್ಟಿಗೆ ಸಮಯ ಕಳೆಯುವಂಥದ್ದೇ ಈ ಕ್ರೈಸ್ತಿಯ ಅನ್ಯೋನ್ಯತೆ ಆಗಿದೆ ಎನ್ನುವಂಥದ್ದನ್ನು ನಾವು ತಿಳಿದುಕೊಳ್ಳಬೇಕು. ಈ ಒಂದು ಹಾರ್ವೆಸ್ಟ್ ಫೆಸ್ಟಿವಲ್ ಪ್ರಿಪರೇಷನ್ಸ್ ಗಳಲ್ಲಿ ಇರತಕ್ಕಂಥ ನಾವುಗಳು ಯಾವುದನ್ನ ಪ್ರಥಮವಾಗಿ ಕಾಣಿಕೆಯಾಗಿ ಕೊಡಬೇಕು ಎನ್ನುವಂಥದ್ದನ್ನ ಆಲೋಚನೆ ಮಾಡುವಾಗ ಕ್ರೈಸ್ತಿಯ ಅನ್ಯೋನ್ಯತೆಯನ್ನ ದೇವರಿಗೆ ಪ್ರಥಮ ಫಲವಾಗಿ ನಾವು ಒಪ್ಪಿಸಿಕೊಡಬೇಕು. ಎರಡನೆಯದಾಗಿ ನಮ್ಮನ್ನು ನಾವು ದೇವರಿಗೆ ಕಾಣಿಕೆಯಾಗಿ ಅರ್ಪಿಸುವುದು ಬಹಳ ಅಗತ್ಯವಾದದ್ದಾಗಿದೆ ಪ್ರಿಯರೇ. We honor God materialistically. ನಾವು ಮೆಟೀರಿಯಲ್ಗಳನ್ನು ಕೊಡುವುದರ ಮುಖಾಂತರವಾಗಿ ದೇವರಿಗೆ ನಾವು ಆನರ್ ಮಾಡುತ್ತೇವೆ. But a time has come, a time is near where you could offer yourself to God individually. ನಿಮ್ಮನ್ನು ನೀವು ಸ್ವಂತವಾಗಿ ದೇವರಿಗೆ ಒಪ್ಪಿಸಿಕೊಡುವಂತಹ ಸಮಯ ದೇವರು ಅನುಗ್ರಹ ಮಾಡಿದ್ದಾನೆ ಪ್ರಿಯರೇ. ಅದಕ್ಕಾಗಿ ಈ ಸಮಯದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡುತ್ತೇನೆ, ನೀವು ಒಂದು ವೇಳೆ ನಿಮ್ಮ ಸಂಬಂಧ ದೇವರೊಟ್ಟಿಗೆ ನಿಕಟವಾಗಿರುವುದಾದರೆ ನಿಮ್ಮ ಸಂಬಂಧ ನಿಮ್ಮ ನೆರೆಯವರೊಟ್ಟಿಗೆ ಅಷ್ಟು ನಿಕಟವಾಗಿರುತ್ತದೆ ಎನ್ನುವುದಾಗಿ. ಇವತ್ತು ನಾವು ನೋಡ್ತೇವೆ, we blame ourselves and we blame ourselves that we are strong in our relationship with the Lord. ದೇವರೊಟ್ಟಿಗೆ ನಮ್ಮ ಸಂಬಂಧ ಬಹಳಷ್ಟು ನಿಕಟವಾಗಿದೆ ಎನ್ನುವಂಥದ್ದನ್ನ ನಾವು ಹೇಳ್ತೇವೆ. ಆದರೆ ಅದು ಎಲ್ಲಿ ರಿಫ್ಲೆಕ್ಟ್ ಆಗುತ್ತದೆ ಎನ್ನುವಾಗ ಅದನ್ನು ನಾವು ಯಾವ ರೀತಿಯಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಬೇಕು, ಎಕ್ಸಾಮಿನ್ ಮಾಡಬೇಕು ಎನ್ನುವುದನ್ನ ಆಲೋಚನೆ ಮಾಡುವಾಗ ಎಷ್ಟು ನನ್ನ ಸಂಬಂಧ ನನ್ನ ನೆರೆಯವರ ಜೊತೆಯಲ್ಲಿ ಎಷ್ಟು ನಿಕಟವಾಗಿದೆ ಎನ್ನುವಂಥದ್ರಲ್ಲಿ ಅದು ತೋರಿಸಿಕೊಡುತ್ತದೆ ಕರ್ತನಲ್ಲಿ ಪ್ರಿಯವಾದವರೇ. ಅದಕ್ಕೋಸ್ಕರವಾಗಿ ಈ ದಿವಸದಲ್ಲಿ ಹೇಳುತ್ತೇನೆ, this Christian fellowship is a moment of spending time with the Lord. Wherever you are, ನೀವು ಎಲ್ಲಿರಲಿ ದೇವರೊಟ್ಟಿಗೆ ವಾಸವಾಗುವಂತ ರೀತಿಯಲ್ಲಿ ನೀವು ವಾಸಿಸುವುದೇ ನಿಮ್ಮ ಜೀವನದ ಶ್ರೇಷ್ಠವಾದ ಸಂಕಲ್ಪವಾಗಿದೆ. ಎರಡನೇದಾಗಿ Christian fellowship is a time of giving thanks to God for His abundant blessings towards us. ದೇವರು ಮಾಡಿದಂತಹ ಮಹೋಪಕಾರಗಳನ್ನ ನೆನೆಸಿಕೊಂಡು ಆತನಿಗೆ ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸುವಂಥದ್ದೇ ಈ ಒಂದು ಕ್ರೈಸ್ತಿಯ ಅನ್ಯೋನ್ಯತೆಯ ಒಂದು ಮೂಲ ತತ್ವವಾಗಿದೆ, ಮೂಲ ಉದ್ದೇಶವಾಗಿದೆ ಎನ್ನುವಂಥದ್ದನ್ನು ನಾವು ತಿಳಿದುಕೊಳ್ಳಬೇಕು.
ಮಾಡ್ತಾ ಇದ್ದಾನೆ. ಆತನು ಕೈ ಚಾಚುತ್ತಾ ನಮ್ಮನ್ನು ಅಪ್ಪಿಕೊಳ್ಳಲಿಕ್ಕೆ ಆತನು ಇಷ್ಟಪಡುವವನಾಗಿದ್ದಾನೆ. ನಮ್ಮನ್ನು ತೊರೆಯದೆ ನೀನು ನಾಶನಕ್ಕೆ ಗುರಿಯಾಗಬಾರದೆಂದು ಆತನು ಆಲೋಚನೆ ಮಾಡುತ್ತಾ ನನ್ನ ಮಗನು ನನ್ನ ಮಗಳು ನನ್ನ ಹತ್ತಿರದಲ್ಲಿ ವಾಸಿಸಬೇಕು ಎನ್ನುವಂತ ಹಂಬಲಿಕೆ ತಂದೆಯಾದ ದೇವರದಾಗಿದ್ದೇವೆ. ಆದರೆ ನಾವು ಆತನ ಕೈಗಳನ್ನು ಬಿಟ್ಟು ನಮ್ಮದೇ ಆದ ಒಂದು ಜೀವನದ ಕಡೆಗೆ ನಾವು ಸಾಗುತ್ತಾ ಇದ್ದೇವೆ. This is not the purpose of our Christian life, dear God's people. ನಮ್ಮ ಜೀವನದ ಸಂಕಲ್ಪ ಇದಲ್ಲ. ನಮ್ಮ ಜೀವನದ ಸಂಕಲ್ಪವೇ ದೇವರಿಗೆ ಮಹಿಮೆ ತರುವಂತದ್ದಾಗಿದೆ, ದೇವರ ಹಾಗೆ ಜೀವಿಸುವಂತದ್ದಾಗಿದೆ. Believing is not important, my dear God's people. ದೇವರನ್ನು ನಂಬುವುದು ಎಲ್ಲರೂ ಹೇಳ್ತಾರೆ, ಬಾಯಿ ಮಾತಿನಿಂದ ನಾವು ಹೇಳ್ತೇವೆ, ನಾವು ದೇವರನ್ನು ನಂಬುತ್ತೇವೆ ಎಂದು ಎಲ್ಲರೂ ಹೇಳಲಿಕ್ಕೆ ಸಾಧ್ಯ. ಆದರೆ attaining Christ's goodness is important. ಆ ಕ್ರಿಸ್ತನ ಲಕ್ಷಣಗಳನ್ನು ನಾವು ಅಳವಡಿಸಿಕೊಳ್ಳುವುದು ಬಹಳ ಅಗತ್ಯವಾದಂಥದ್ದು. ಈ ದಿವಸದಲ್ಲಿ ನಿಮಗೆ ನಾನು ಪ್ರಬೋಧನೆಯನ್ನು ಮಾಡುತ್ತೇನೆ. ಅದೇನೆಂದರೆ, it is time to give thanks to the Lord for the abundant mercies He has showered upon you people. ನಿಮ್ಮ ಮೇಲೆ ಅಮೋಘವಾದಂತಹ ಆಶೀರ್ವಾದ, ನಿಷ್ಕಳಂಕವಾದ ಪ್ರೀತಿ ದೇವರು ತೋರಿಸಿದ್ದಾನೆ. It's time to repay back. ಆತನಿಗೆ ಸಲ್ಲಿಸಬೇಕಾದಂತಹ ಆರಾಧನೆ, ಆತನಿಗೆ ಸಲ್ಲಿಸಬೇಕಾದ ಸ್ತುತಿ ಸ್ತೋತ್ರ ಸಲ್ಲಿಸುವಂತ ಸಮಯ ಇದಾಗಿದೆ. ಮೂರನೇ ಮತ್ತು ಕೊನೆಯ ಒಂದು ವಿಚಾರವನ್ನು ನಾನು ಹೇಳಿ ಮುಗಿಸುತ್ತೇನೆ. ಅದೇನೆಂದರೆ, Christian fellowship is a time to care and ask God on behalf of others. ಕ್ರೈಸ್ತನ ಅನ್ಯೋನ್ಯತೆ ಎನ್ನುವಾಗ ನಿಮಗೋಸ್ಕರವಾಗಿ ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡುವಂಥದ್ದನ್ನು ಬಿಟ್ಟು ನಿಮ್ಮ ಆಜುಬಾಜು ಕೂತ್ಕೊಂಡವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುವುದೇ ಕ್ರೈಸ್ತಿಯ ಅನ್ಯೋನ್ಯತೆಯ ಉದ್ದೇಶವಾಗಿದೆ. You will not see who is sitting beside you. ಮತ್ತು ಚರ್ಚೆ ಒಂದು ಸ್ಥಳ ಇದೆ, ಅಲ್ಲಿ ಚರ್ಚ್ ಒಂದೇ ಸ್ಥಳ, ಇಂಥ ಸ್ಥಳವಿದೆ. ಪಾರ್ಟಿಗಳನ್ನ ನೀವು ಸ್ಥಳ ಮಾಡಿಕೊಡಬೇಕು, ನಿಮ್ಮ ವೈರಿಗಳನ್ನ ಕೂಡ ನೀವು ಸ್ಥಳ ಮಾಡಿಕೊಡಬೇಕು. ಬಂದು ಕೂತ್ಕೊಳ್ಳುವಾಗ ಅವರನ್ನ ನೀವು ಎಬ್ಸಲಿಕ್ಕೆ ಆಗುವುದಿಲ್ಲ. This is what the holy sanctuary of the Lord is, my dear God's people. ಇದು ದೇವರ ಮನೆಯ ಶ್ರೇಷ್ಠತೆ, ದೇವರ ಆಲಯದ ಶ್ರೇಷ್ಠತೆ ಎನ್ನುವಂಥದ್ದನ್ನು ನಾವು ತಿಳಿದುಕೊಳ್ಳಬೇಕು. ಅದಕ್ಕೋಸ್ಕರವಾಗಿ ದೇವರು ಇಂಡೈರೆಕ್ಟ್ ಆಗಿ ನಮಗೆ ಹೇಳ್ತಾನೆ, ಆದರೆ ನಾವು ಡೈರೆಕ್ಟ್ ಆಗಿ ದೇವರ ಮಹಿಮೆಗೋಸ್ಕರವಾಗಿ ಇಂಥ ಕಾರ್ಯಗಳನ್ನು ನಾವು ಮಾಡಬೇಕು. ನಮ್ಮನ್ನು ನಾವು ಮರೆತು ಇತರರಿಗೋಸ್ಕರವಾಗಿ, ಅವರ ಬೇಡಿಕೆಗಳಿಗೋಸ್ಕರವಾಗಿ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡುವುದು ಬಹಳ ಅಗತ್ಯವಾಗಿದೆ. ಯಾಕಂದ್ರೆ ಈ ಕೊಯ್ನೋನಿಯ ಎನ್ನುವಂತಹ ಪದ, ಫೆಲೋಶಿಪ್ ಎನ್ನುವಂತಹ ಪದ ನಮಗೆ ಈ ಸಂಗತಿಯನ್ನ ಕಲಿಸಿಕೊಡುತ್ತದೆ. ಏನೆಂದರೆ, we need to share, we need to give and we need to receive. ಇದೇ ಈ ಅನ್ಯೋನ್ಯತೆಯ ಸಂಕಲ್ಪವಾಗಿದೆ. ಈ ಸುಗ್ಗಿ ಹಬ್ಬದ ಸಮಯಗಳಲ್ಲಿ ನಾವು ಪ್ರಿಪರೇಷನ್ ಟೈಮ್ಗಳಲ್ಲಿ ಪ್ರಿಯರೇ, ತಿರುಗಿ ಮತ್ತೊಂದಾವತ್ತಿ ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ದೇವರ ಆಲಯಕ್ಕೆ ಬಂದಂತ ನಿನ್ನ ಹೆಜ್ಜೆಯನ್ನ ನೀನು ಗಮನಿಸು. ದೇವರ ಆಲಯಕ್ಕೆ ಆತನ ಮಹಿಮೆಗೋಸ್ಕರವಾಗಿ ಬಂದಂತ ನೀನು ನಿನ್ನ ಹೆಜ್ಜೆಯನ್ನ ಗಮನಿಸು. ನೀನು ಒಂದು ವೇಳೆ ಗಮನಿಸುತ್ತಾ ದೇವರ ಆಲಯದಲ್ಲಿ ಬಂದಿರುವುದಾದರೆ ಆಶೀರ್ವಾದವನ್ನು ಪಡೆದವನಾಗಿ, ದೇವರ ಪ್ರೀತಿಯನ್ನ ಪಡೆದವನಾಗಿ, ದೇವರ ಕೃಪೆಗೆ ನೀನು ಪಾತ್ರನಾಗಿ ನಿನ್ನ ಮನೆಗೆ ನೀನು ಸೇರುವಂತವಳಾಗಿರುತ್ತಿ ಎನ್ನುವಂತ ನಿರೀಕ್ಷೆ ತಂದೆಯಾದ ದೇವರು ಈ ವಾಕ್ಯವನ್ನು ನಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ ಆಶೀರ್ವದಿಸಲಿ. ಆಮೆನ್. ಜೈ ಕ್ರಿಸ್ತ. ಈ ವಾಕ್ಯದ ಪ್ರತಿಕ್ರಿಯೆಯೊಂದಿಗೆ ನಮ್ಮ ಕಾಣಿಕೆಗಳನ್ನು ತಂದೆಯಾದ ದೇವರ ಸಾನ್ನಿಧ್ಯದಲ್ಲಿ ನಾವು ಅರ್ಪಿಸುವ ಹಾಗೆ ಕೀರ್ತನೆಗಳಲ್ಲಿ 119 ಶುದ್ಧ ಯೇಸುವೆ ನಿನಬೇಡಿದೆ ಎನ್ನುವಂತಹ ಈ ಕೀರ್ತನೆಯನ್ನು ಹಾಡುವಾಗ ಈ ವಾರದ ಕಾಣಿಕೆ ಸ್ವೀಕಾರ ಮಾಡಲ್ಪಡುತ್ತದೆ. 119ನೆಯ ಕೀರ್ತನೆ. ಶುದ್ಧ ಯೇಸುವೆ ನಿನಬೇಡಿದೆ, ಶುದ್ಧ ಯೇಸುವೆ
ಸಾನ್ನಿಧ್ಯದಲ್ಲಿ ಪ್ರಸನ್ನದಲ್ಲಿ ಕೂತ್ಕೊಂಡಂತ ನೀವುಗಳು ವಿಶ್ವಾಸದಿಂದ ಈ ಬಾಕ್ಸಿನಲ್ಲಿ ತಾವು ಕಾಣಿಕೆಗಳನ್ನ ಹಾಕಿರುವುದರಿಂದ ತಂದೆಯಾದ ದೇವರು ನಿಮ್ಮ ಜೀವನದಲ್ಲಿ ಆಶೀರ್ವಾದ ಕೃಪೆಗಳನ್ನ ತರಲಿಕ್ಕಿದ್ದಾನೆ. ಇತರರಿಗೆ ಸಹಾಯ ನೀಡುವ ಹಸ್ತಗಳನ್ನಾಗಿ ದೇವರು ನಿಮ್ಮನ್ನ ಮಾರ್ಪಾಟು ಮಾಡುವಂತವನಾಗಿದ್ದಾನೆ. ಈ ಕಾಣಿಕೆಗಳನ್ನ ತಂದೆಯಾದ ದೇವರಿಗೆ ಅರ್ಪಿಸುವ ಹಾಗೆ ನಮ್ಮ ಶಿರಗಳನ್ನು ಬಾರಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಜೀವ ಸ್ವರೂಪನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ. ನಿನಗೆ ಸಲ್ಲತಕ್ಕ ಕಾಣಿಕೆಯನ್ನ ನಾವು ತಂದು ಅರ್ಪಿಸಿದ್ದೇವೆ. ನಿನ್ನ ಪಾದಗಳಲ್ಲಿ ಹಣದ ರೂಪದಲ್ಲಿ ಕಾಣಿಕೆಗಳನ್ನು ಅರ್ಪಿಸುವುದಕ್ಕಿಂತ ಮುಂಚಿತವಾಗಿ ನಮ್ಮನ್ನ ನಾವೇ ನಿನಗೆ ಕಾಣಿಕೆಯಾಗಿ ಅರ್ಪಿಸಿದ್ದೇವೆ. ನಮ್ಮನ್ನು ಸ್ವೀಕಾರ ಮಾಡು. ನಮ್ಮ ಜೀವಿತವನ್ನು ಬದಲಾಯಿಸು. ನಾವು ಸದಾಕಾಲ ನಮ್ಮ ಹೆಜ್ಜೆಗಳನ್ನ ಗಮನಿಸುತ್ತಾ ನಿನ್ನ ಮಾರ್ಗದಲ್ಲಿ ನಾವು ಸದಾಕಾಲ ನಡೆಯಬೇಕಾಗುವಂತೆ ಸಹಾಯ ನೀಡಬೇಕಾಗಿ ಪ್ರಾರ್ಥನೆ ಮಾಡುತ್ತೇವೆ. ಕಾಣಿಕೆಗಳನ್ನು ಅರ್ಪಿಸಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡು. ಸಂಗ್ರಹಿಸುವುದರಲ್ಲಿ ಸಹಾಯ ನೀಡಿರ್ತಕ್ಕಂಥ ನಿನ್ನ ಮಕ್ಕಳನ್ನು ಕೂಡ ಆಶೀರ್ವದಿಸು. ಈ ಕಾಣಿಕೆಯ ಮುಖಾಂತರ 100ರಷ್ಟು ಆಶೀರ್ವಾದವರ ಜೀವನದಲ್ಲಿ ಅನುಗ್ರಹ ಮಾಡಿ ಮಹಿಮೆ ಹೊಂದಿಕೊಳ್ಳಬೇಕಾಗಿ ಯೇಸುವಿನ ಮಧುರ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಕರ್ತನಿಗೆ. ಆಮೆನ್. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಈಗಲೂ ಯಾವಾಗಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನೇ ನಮ್ಮೊಂದಿಗೆ ಸಹವಾಸವಿದೆ, ಶಾಂತಿ ಮತ್ತು ಸಮಾಧಾನ ವಿಶೇಷವಾಗಿ ನಿನ್ನ ಪರಿಶುದ್ಧ ಆಲಯದಲ್ಲಿ ಅದು ಆನ್ಲೈನ್ ವರ್ಷಿಪ್ ಸರ್ವಿಸ್ನಲ್ಲಿ ಪಾಲು ತೆಗೆದುಕೊಳ್ಳುವಂತಹ ಎಲ್ಲಾ ನಮ್ಮ ಮಕ್ಕಳೊಂದಿಗೂ ನಮ್ಮ ಸಭೆಯೊಂದಿಗೂ ನಿತ್ಯ ನಿರಂತರವಾಗಿ ನೆಲೆಯಾಗಲಿ. ಆಮೆನ್.